ಹಾಯ್ ಹಲೋ ನಮಸ್ತೆ. ಹೋದ ಕ್ಲಾಸಲ್ಲಿ ನೋಡಿದ್ವಿ DRCR ಇದೇ ಕ್ವಶನ್ ಪೇಪರ್ನ 1ರಿಂದ 51 ಕ್ವಶನ್ನ ಬಿಡಿಸಿದ್ವಿ. ಓಕೆನಾ. ಇವತ್ತು 52ರಿಂದ 100 ಕ್ವಶನ್ನ ಬಿಡಿಸೋಣ. ಓಕೆನಾ. ಇದೊಂದು DR ಮತ್ತು CR ಒಂದು ಬಿಡಿಸಿದ್ದೀನಿ. ಆಗಲೇ ಸಿವಿಲ್ 2024ಅಲ್ಲಿ ಮಾಡಿರೋದನ್ನು ಅದನ್ನು ಕೂಡ ಬಿಡಿಸಿದ್ದೀನಿ. ಹಾಗೂ KA ಕ್ವಶನ್ ಪೇಪರ್ಸ್ನ ಕೆಲವೊಂದನ್ನು ತೆಗೆದು ಬಿಡಿಸಿದ್ದೀನಿ. ಯಾರು ನೋಡಿಲ್ಲ ನೋಡ್ಕೊಬನ್ನಿ. ಓಕೆನಾ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಇದೆ KCC ಸೋರ್ಸ್ KSP ಆ್ಯಪ್ ಅಂತಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಇವಾಗ ನೋಡೋಣ. ಇದನ್ನ ಆಗಲೇ ನೋಡಿದ್ವಿ. ಯಾವುದನ್ನ 51ನೇ ಕ್ವಶನ್, ಕೆಳಗಿನಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾ ವಿದ್ಯುತ್ ಜಲಸಂಚಾರ ವ್ಯವಸ್ಥೆ ಯಾವುದಪ್ಪ ಅಂತಂದರೆ ನಾವಿಕ್ ಆಗಿತ್ತು ನಮ್ಮದು. ಓಕೆನಾ. ನಾವಿಕ್ ಇದು ನಮ್ಮ ಭಾರತದ್ದು. ಗ್ಲೋನಾಸ್ ರಷ್ಯಾ, ಗೆಲಿಲಿಯೋ ಯುರೋಪ್ ಕಂಡದ್ದು, ಇದು ಯಾವುದು ಚೀನಾದ್ದು. ಇದು ನೋಡಿದ್ವಿ. ಇವಾಗ ನೆಕ್ಸ್ಟ್ 52ನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವ ದೇಶವು ಇಸ್ರೇಲ್ನೊಂದಿಗೆ ಗಡಿ ಹಂಚಿಕೊಂಡಿದೆ? ಅಂದರೆ ಅವಾಗ ಸ್ವಲ್ಪ ಕರೆಂಟ್ ಅಫೇರ್ಸ್ನಲ್ಲಿ ಇರ್ತಿದೆ ಇಸ್ರೇಲ್, ಆಗ ಇದನ್ನ ಹಾಕಿದ್ರು. ಸೊ ಇವಾಗ ಕೂಡ ಕರೆಂಟ್ ಅಫೇರ್ಸ್ನಲ್ಲಿ ಇದೆ. ಇಸ್ರೇಲ್ ಮತ್ತು ಇರಾನ್ ಯುದ್ಧ ಅದು ನಡೀತಾ ಇರೋ ಕಾರಣ ಇವಾಗ ಕೂಡ ಕರೆಂಟ್ ಅಫೇರ್ಸ್ನಲ್ಲಿ ಇದೆ. ಬಟ್ ಇದು ಆನ್ಸರ್ ಯಾವುದಪ್ಪ ಅಂತಂದರೆ ಇರಾಕ್ ಆಗುತ್ತೆ. ಓಕೆನಾ. ಈ ಮೂರು ಕೂಡ ಇಸ್ರೇಲ್ ದೇಶದೊಂದಿಗೆ ಗಡಿನ ಹಂಚ್ಕೊಂಡಿದ್ದೀವಿ. ಒಟ್ಟು ಇದು 4 ದೇಶಗಳೊಂದಿಗೆ ಗಡಿ ಹಂಚ್ಕೊಂಡಿದೆ. ಯಾವುದಪ್ಪ ಅಂತಂದರೆ ಇದರಲ್ಲಿ ಇನ್ನೊಂದು ಯಾವುದಪ್ಪ ಅಂದರೆ ಲೆಬನಾನ್ ಬರುತ್ತೆ. ಈಗ ಪ್ರೆಸೆಂಟು ಕೂಡ ಇಸ್ರೇಲ್ ದಾಳಿ ಮಾಡ್ತಿರೋದು ಕೂಡ ಲೆಬನಾನ್ ಕೂಡ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಲೆಬನಾನ್ ಮತ್ತು ಇರಾನ್ ಮೇಲೆ. ಓಕೆನಾ. ಸಿರಿಯಾ, ಜೋರ್ಡನ್, ಈಜಿಪ್ಟ್ ಮತ್ತು ಲೆಬನಾನ್ 4 ದೇಶಗಳೊಂದಿಗೆ. ಪ್ರೆಸೆಂಟ್ನಲ್ಲಿ ನೋಡೋದಾದರೆ ಇರಾನ್. ಓಕೆನಾ. ಇರಾನ್ ಎಷ್ಟು ದೇಶಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂತ ನೋಡೋದಾದರೆ ಇದು ಒಟ್ಟು 7 ದೇಶಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಬೇಕಾದರೆ ಬರ್ಕೊಳ್ಳಿ, ಹೇಳ್ತೀನಿ. ಅಫ್ಘಾನಿಸ್ತಾನ, ಪಾಕಿಸ್ತಾನ, ಮತ್ತು ತುರ್ಕ್ಮೆನಿಸ್ತಾನ, ಅಜರ್ಬೈಜಾನ್ ಮತ್ತು ಯಾವುದಪ್ಪ ಟರ್ಕಿ ಮತ್ತು ಇರಾಕ್. ಈ 7 ದೇಶಗಳೊಂದಿಗೆ ಹೇಳಿದ್ನಲ್ಲ, ಈ 7 ದೇಶಗಳೊಂದಿಗೆ ಇದು ಗಡಿ ಹಂಚಿಕೊಂಡಿದೆ. ಓಕೆನಾ. ಇನ್ನೊಂದು ಸತಿ ಹೇಳೋದಾದರೆ ಅಫ್ಘಾನಿಸ್ತಾನ, ಪಾಕಿಸ್ತಾನ, ತುರ್ಕ್ಮೆನಿಸ್ತಾನ, ಅಜರ್ಬೈಜಾನ್, ಟರ್ಕಿ ಮತ್ತು ಇರಾಕ್ ಇಷ್ಟು ದೇಶಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಇರಾನ್. ನೆಕ್ಸ್ಟ್, ಹಣದುಬ್ಬರ ಇಳಿತ ಎಂದರೇನು ಅಂತಂದು ಕೇಳಿದ್ದಾರೆ. ಓಕೆನಾ. 53ನೇ ಕ್ವಶನ್ ಇದೆ. ಹಣದುಬ್ಬರ ಇಳಿತ ಅಂತಂದರೆ ಏನಂದರೆ RBI ರೆಪೋ ದರ ಹೆಚ್ಚಳ, ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಇಳಿಕೆ. RBI ರೆಪೋ ದರ ಇಳಿಕೆ, ಅಲ್ಲಿ ಹೆಚ್ಚಳ ಇಲ್ಲಿ ಇಳಿಕೆ ಅಂತ ಕೇಳಿದರೆ ಇಲ್ಲಿ ಉಲ್ಟಾಪಲ್ಟ ಅದೇ ಕ್ವಶನ್. ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಹೆಚ್ಚಳ ಅಂತ ಕೇಳಿದರೆ ಏನಿಲ್ಲ, ಆನ್ಸರ್ ಈಸಿ ಇದೆ. ಹಣದುಬ್ಬರ ಇಳಿತ ಕೇಳಿದರೆ ಇಲ್ಲಿ ಡಿಫ್ಲೇಷನ್ ಕೇಳಿದರೆ. ಓಕೆನಾ. ಇನ್ಫ್ಲೇಷನ್ ಅಲ್ಲ. ಇನ್ಫ್ಲೇಷನ್ ಅಂತಂದರೆ ಯಾವುದು ಬರುತ್ತೆ? ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಹೆಚ್ಚಳ ಆಗುತ್ತೆ. ಆಗ ದುಡ್ಡು ಜಾಸ್ತಿ ಅಂದರೆ ದುಡ್ಡಿನ ಮೌಲ್ಯ ಕಡಿಮೆ ಆಗುತ್ತೆ. ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಹೆಚ್ಚಳ ಆಗುತ್ತೆ, ದುಡ್ಡಿನ ಮೌಲ್ಯ ಕಡಿಮೆ ಆಗುತ್ತೆ. ಬಟ್ ಹಣದುಬ್ಬರ ಇಳಿತ ಡಿಫ್ಲೇಷನ್ ಅಂತ ಬಂದಾಗ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಇಳಿಕೆ ಆಗುತ್ತೆ. ಓಕೆನಾ. ಹಣದ ಮೌಲ್ಯ ಹೆಚ್ಚಾಗುತ್ತೆ ಈ ಟೈಮ್ನಲ್ಲಿ, ಡಿಫ್ಲೇಷನ್ನಲ್ಲಿ. ಓಕೆನಾ. ಇದಕ್ಕೆ ಆನ್ಸರ್ ಇದು. ನೆಕ್ಸ್ಟ್, ಮೈಚಾಂಗ್ ಚಂಡಮಾರುತ. ಇದು ಆಗಿನ ಕರೆಂಟ್ ಅಫೇರ್ಸ್ ಬಿಟ್ಟುಬಿಡಿ. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತಂದು ಕೇಳಿದರೆ ಇದರಲ್ಲಿ ಕಪ್ಪು ವಸ್ತುವು ಬೆಳಕಿನ ಎಲ್ಲ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಯಾವುದನ್ನು ಪ್ರತಿಬಿಂಬಿಸುವುದಿಲ್ಲ ಅಂತ ಕೇಳಿದರೆ ಬಿಳಿ ವಸ್ತುವು ಎಲ್ಲ ವಿಭಿನ್ನ ತರಂಗಾಂತರಗಳನ್ನು ಪ್ರತಿಬಿಂಬಿಸುತ್ತದೆ ಅಂತಂದು ಕೇಳಿದರೆ ಕೆಂಪು ಹೊರತುಪಡಿಸಿ ಎಲ್ಲ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತದೆ. ಅಂದರೆ ಕೆಂಪು ಏನಿರುತ್ತೆ ನೋಡಿ, ಅದು ಎಲ್ಲ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತೆ, ಕೆಂಪು ವಸ್ತುಗಳನ್ನು ಮಾತ್ರ ಹೊರ ಬಿಡುತ್ತೆ ಅಂತಂದು ಇದರಲ್ಲಿ ಕೇಳಿದರೆ ಹೇಳಿಕೆ ಯಾವ ಸರಿ ಅಂತ ಕೇಳಿದರೆ 1, 2 ಮತ್ತು 1 ಮತ್ತು 2, 1, 2, 3 ಅಂತಂದು ಕೇಳಿದರೆ ಇದರಲ್ಲಿ ಆನ್ಸರ್ ಒಂದೊಂದಾಗಿ ನೋಡೋದಾದರೆ ಕಪ್ಪು ವಸ್ತು ಬೆಳಕಿನ ಎಲ್ಲ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಯಾವುದನ್ನು ಪ್ರತಿಬಿಂಬಿಸುವುದಿಲ್ಲ. ಇದು ರೈಟ್ ಆನ್ಸರ್. ಯಾಕಪ್ಪ ಅಂತಂದರೆ
ನಿಮ್ಗೆ ಆಗಲೇ ಗೊತ್ತಿದೆ, ಕಪ್ಪು ವಸ್ತು ಕಪ್ಪಾಗಿ ಕಾಣಲು ಅದು ಎಲ್ಲ ವಸ್ತುಗಳನ್ನು ಹೀರಿಕೊಳ್ಳುವುದರಿಂದ ಅದು ಕಪ್ಪಾಗಿ ಕಾಣುತ್ತೆ. ಮತ್ತು ಅದರಿಂದ ಎಕ್ಸಾಂಪಲ್ ನೀವು ಕಪ್ಪು ಬಟ್ಟೆ ಹಾಕ್ಕೊಂಡಾಗ ಅದು ಬೆಳಕಿನ ಎಲ್ಲ ಕಿರಣಗಳನ್ನು ಹೀರಿಕೊಳ್ಳೋದಕ್ಕೆ ನಿಮಗೆ ಸುಡುವ ಅನುಭವ ಆಗುತ್ತೆ. ಓಕೆನಾ, ಇದು ಆನ್ಸರ್ ಕರೆಕ್ಟ್. ಬಿಳಿ ವಸ್ತುವು ಎಲ್ಲ ವಿಭಿನ್ನ ತರಂಗಾಂತರಗಳನ್ನು ಪ್ರತಿಬಿಂಬಿಸುತ್ತದೆ. ಓಕೆನಾ, ಅದು ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಟ್ರೀಟ್ ಮಾಡುತ್ತೆ. ಅಂದರೆ ಯಾವುದೇ ಬಣ್ಣ, ಅಂದರೆ ಎಕ್ಸಾಂಪಲ್ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳಿದಾವಲ್ಲ, ಅವು ಎಲ್ಲ ಬಣ್ಣಗಳನ್ನು ವಾಪಸ್ ಪ್ರತಿಬಿಂಬಿಸುತ್ತೆ. ಆ ಕಾರಣಕ್ಕಾಗಿ ಅದು ಬಿಳಿ ವಸ್ತು ಬಿಳಿ ರೀತಿ ಕಾಣುತ್ತೆ. ಓಕೆನಾ, ಮತ್ತು ಕೆಂಪು ವಸ್ತುವು ಕೆಂಪುವನ್ನು ಹೊರತುಪಡಿಸಿ ಎಲ್ಲ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತೆ. ಈ ಕೆಂಪು ಅಂದರೆ ಕೆಂಪು ಅಲ್ಲ, ಯಾವುದೇ ಒಂದು ಬಣ್ಣ, ಅಂದರೆ ಕಪ್ಪು ಮತ್ತು ಬಿಳಿ ಬಣ್ಣವನ್ನು ಬಿಟ್ಟು ಯಾವುದೇ ಒಂದು ಬಣ್ಣವನ್ನು ನಾವು ಎಕ್ಸಾಂಪಲ್ ನೋಡ್ತೀವಿ ಅಂತ ಇಟ್ಕೊಳ್ಳಿ. ಕೆಂಪು ಅಥವಾ ಹಸಿರು. ಓಕೆನಾ, ನಾವು ಹಸಿರು ಬಣ್ಣವನ್ನು, ನಮಗೆ ಹಸಿರು ಬಣ್ಣ ಕಾಣ್ತಾ ಇದೆ ಅಂತಂದರೆ ಅಲ್ಲೇ ತಿಳ್ಕೊಂಬಿಡ್ಬೇಕು. ನೀವು ಏನು ಮಾಡಬೇಕು, ಆ ಕೆಂಪು ವಸ್ತು ಕೆಂಪು ಹೊರತುಪಡಿಸಿ ಎಲ್ಲ ತರಂಗಾಂತರಗಳನ್ನು ಹೀರಿಕೊಳ್ತದೆ. ಅಂದರೆ ಅದು ಹಸಿರು ಬಣ್ಣ ನಮಗೆ ಏನಾದರೂ ಕಾಣ್ತಾ ಇದೆ ಅಂತಂದರೆ ಉಳಿದ ಎಲ್ಲ ಬಣ್ಣಗಳನ್ನು ತನಗೆ ಹೀರಿಕೊಳ್ಳುತ್ತೆ. ಆ ಒಂದು ಬಣ್ಣ, ಎಕ್ಸಾಂಪಲ್ ಹಸಿರು ಬಣ್ಣವನ್ನು ಹೊರಬಿಡುತ್ತೆ. ಆ ಕಾರಣಕ್ಕಾಗಿ ನಮಗೇನು ಕಾಣುತ್ತೆ, ಅದು ಹಸಿರು ಬಣ್ಣ ಕಾಣುತ್ತೆ. ಓಕೆನಾ, ಉಳಿದ ಬಣ್ಣಗಳನ್ನು ಹೀರಿಕೊಳ್ಳುತ್ತೆ. ಯಾವುದೇ ವಸ್ತುವನ್ನು ಕೊಡಲಿ, ಈ ಕೆಂಪು, ಹಸಿರು ಅಥವಾ ನೀಲಿ ಬಣ್ಣ ಅಂತಂತಲೂ ಕೊಟ್ಟರು ಅದೇ ಸೇಮ್ ಆನ್ಸರ್, ಇದೇ ಸೇಮ್ ನೋಡಿ ಆನ್ಸರ್. ಓಕೆನಾ, ಅದಕ್ಕಾಗಿ ಆನ್ಸರ್ ಯಾವುದು, ಡಿ. ಪ್ರಸರಣ ಎಂದರೆ ಏನಂತಂದು ಕೇಳಿದೆ. ಪ್ರಸರಣ ಎಂದರೆ ಇದನ್ನು ನೋಡೋಣ. ವಸ್ತು ಅಥವಾ ಬೆಳಕು ಶಾಖ ಅಥವಾ ಶಬ್ದದ ಮೇಲ್ಮೈಯಿಂದ ಅದನ್ನು ಹೀರಿಕೊಳ್ಳದೆ ಹಿಂದಕ್ಕೆ ಎಸೆಯುವುದು, ಇದನ್ನು ಪ್ರಸರಣ ಅಂತಂದು ಕರಿತೀವ. ಅಥವಾ ತರಂಗವು ಒಂದು ಮಾಧ್ಯಮದಿಂದ ಇನ್ನೊಂದಕ್ಕೆ ಹಾದು ಹೋಗುವಾಗ ಅದರ ಮರು ನಿರ್ದೇಶನ ಅಂತಂದಿವಲ್ಲ, ಅದನ್ನು ಪ್ರಸರಣ ಅಂತ ಕರಿತೀವಿ. ಅಥವಾ ವಸ್ತುವಿನ ಸ್ಥಿತಿಯನ್ನು ಅನಿಲ ಹಂತದಿಂದ ದ್ರವ ಹಂತಕ್ಕೆ ಬದಲಾಯಿಸುವುದು, ಇದನ್ನು ಪ್ರಸರಣ ಅಂತ ಕರಿತೀವ. ಅಥವಾ ಹೆಚ್ಚಿನ ಸಾಂದ್ರತೆಯ ವಲಯದಿಂದ ಕಡಿಮೆ ಸಾಂದ್ರತೆ ಪ್ರದೇಶಕ್ಕೆ ವಸ್ತುವಿನ ಚಲನೆ ಆಗುವುದನ್ನು ಇದನ್ನು ಪ್ರಸರಣ ಅಂತ ಕರಿತೀವ. ಪ್ರಸರಣ ಅಂದರೆ ಡಿಫ್ಯೂಷನ್. ಓಕೆನಾ, ಇಲ್ಲಿ ಆನ್ಸರ್ ಯಾವುದು ಅಂತಂದರೆ ಇದೆ. ಯಾವುದೇ ಒಂದು ಏನಾದರೂ ಲಿಕ್ವಿಡ್ ಅಥವಾ ಏನೇ ಇರಲಿದೆ, ಅದು ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಏನು ಚಲಿಸುತ್ತೆ ನೋಡಿ, ಅದನ್ನು ಡಿಫ್ಯೂಷನ್ ಅಥವಾ ಪ್ರಸರಣ ಅಂತಂದು ಕರಿತೀವಿ. ಓಕೆನಾ, ಇಲ್ಲಿ ಸಿ ಕೊಟ್ಟಿದ್ದಾರೆ. ವಸ್ತುವಿನ ಸ್ಥಿತಿಯನ್ನು ಅನಿಲ ಹಂತದಿಂದ ದ್ರವ ಹಂತಕ್ಕೆ ಬದಲಾಯಿಸುವುದು ಅಂತಂದು ಕೇಳಿದ್ದಾರೆ. ಓಕೆನಾ, ಇದನ್ನು ಏನಂತ ಕರಿತೀವಿ ಅಂತಂದರೆ ಇದನ್ನು ಸಾಂದ್ರೀಕರಣ ಅಂತಂದು ಕರಿತೀವಿ. ಓಕೆನಾ, ಯಾವುದನ್ನು ಅನಿಲ ಹಂತದಿಂದ ಯಾವುದಕ್ಕೆ, ದ್ರವ ಹಂತಕ್ಕೆ, ಇದನ್ನು ಸಾಂದ್ರೀಕರಣ ಅಂತಂದು ಕರಿತೀವಿ. ಒಂದು ವೇಳೆ ಏನಾದರೂ ದ್ರವದಿಂದ ಅನಿಲಕ್ಕೆ ಹೋಗುತ್ತಪ್ಪ, ದ್ರವದಿಂದ ಇದನ್ನು ಏನಪ್ಪ ಅಂತ ಕರಿತೀವಿ ಅಂತಂದರೆ ಬಾಷ್ಪೀಕರಣ ಅಂತಂದು ಕರಿತೀವಿ. ದ್ರವದಿಂದ ಅನಿಲ ಎವಾಪರೇಷನ್ ಅಂತಂದು ಕರಿತೀವಿ. ಓಕೆನಾ, ಸಾಂದ್ರೀಕರಣ ಅಂತಂತಂದರೆ ಏನು, ಯಾವುದಪ್ಪ, ಅನಿಲ ಹಂತದಿಂದ ದ್ರವ, ಅದು ಸಾಂದ್ರೀಕರಣ. ಓಕೆ, ಈಗ ದ್ರವದಿಂದ ಘನಕ್ಕೆ ಹೋತಪ್ಪ ಅಂತಂದರೆ ಏನು, ದ್ರವದಿಂದ ಘನ, ಇದನ್ನೇನಂತ ಕರಿತೀವಿ, ಘನೀಕರಣ ಅಂತಂದು ಕರಿತೀವಿ. ಓಕೆನಾ, ಈಗ ಘನದಿಂದ ಮತ್ತೆ ದ್ರವ ಆಯ್ತಪ್ಪ ಅಂತಂದರೆ ಅದನ್ನು ದ್ರವೀಕರಣ ಅಂತಂದು ಕರಿತೀವಿ. ಒಂದು ವೇಳೆ ಏನಾದರೂ ಡೈರೆಕ್ಟ್ ಘನದಿಂದ ಯಾವುದು ಅನಿಲ ಹಂತಕ್ಕೆ ಹೋಗಿತ್ತಪ್ಪ ಅಂತಂದ್ರೆ ಅದನ್ನೇನಂತ ಕರಿತೀವಪ್ಪ ಅಂತಂದರೆ ಸಬ್ಲಿಮೇಷನ್ ಅಂತಂದು ಕರಿತೀವಿ. ಓಕೆನಾ, ಯಾವುದು ಘನದಿಂದ ಅನಿಲ. ಮತ್ತು ಡಿಸಬ್ಲಿಮೇಷನ್ ಅಂತಂತಂದು ಯಾವುದನ್ನು ಕರಿತೀವಿ, ಅನಿಲದಿಂದ ಘನ ಆಗುವುದು. ಎಕ್ಸಾಂಪಲ್ ನಿಮ್ಗಾಗಲೇ ಗೊತ್ತು, ದ್ರವ ಮಂಜುಗಡ್ಡೆ ಅಂತಂದು ಕರಿತೀವಿ, ಅಲ್ಲ ಘನ ಮಂಜುಗಡ್ಡೆ ಅಂತಂದು ಕರಿತೀವಿ. ಅದನ್ನೇ ಏನು, ಅನಿಲದಿಂದ ಘನ ಸ್ಥಿತಿಗೆ ಹೋಗುತ್ತೆ. ನೆಕ್ಸ್ಟ್, ವಸ್ತು ಅಥವಾ ಬೆಳಕು ಶಾಖ ಅಥವಾ ಶಬ್ದ ಮೇಲ್ಮೈಯಿಂದ ಅದನ್ನು ಹೀರಿಕೊಳ್ಳದೆ ಹಿಂದಕ್ಕೆ ಎಸೆಯುವುದು, ಅಂದರೆ ರಿಫ್ಲೆಕ್ಷನ್. ಓಕೆ, ರಿಫ್ಲೆಕ್ಷನ್ ಅಂತಂದು ಕರಿತೀವಿ. ಅದನ್ನೇ ಈ ರೀತಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಡಿಸೆಂಬರ್ 1, 2020 ಇದು ಬಿಡಿ, ಅವಾಗಿನ ಕರೆಂಟ್ ಅಫೇರ್ಸ್ ಇದು. ನೆಕ್ಸ್ಟ್, ಡೆಂಗು ವೈರಸ್ ಡ್ಯಾಶ್ ಮೂಲಕ ಹರಡುತ್ತದೆ ಅಂದ್ಕೊಂಡಿದ್ದಾರೆ. ಇದೆಲ್ಲರಿಗೂ ಗೊತ್ತು. ಓಕೆನಾ, ಇದು ಸೊಳ್ಳೆ ಮುಖಾಂತರ ಹರಡುತ್ತದೆ. ಯಾವುದು, ಈಡಿಸ್ ಈಜಿಪ್ಟ್ ಸೊಳ್ಳೆ ಅಂತಂದು ಕರಿತೀವಿ. ಇದ್ರ ಮುಖಾಂತರ ಹರಡುತ್ತೆ. ಓಕೆ, ಇದ್ರ ಮುಖಾಂತರ ಇನ್ನೂ ಯಾವ ರೋಗಗಳು ಬರ್ತವೆ ಡೆಂಗು ವೈರಸ್ಸಿಂದ. ಎಕ್ಸಾಂಪಲ್, ಡೆಂಗು ವೈರಸ್ ಯಾವುದ್ರ ಮುಖಾಂತರ ಹರಡುತ್ತೆ, ಸೊಳ್ಳೆ. ಯಾವ ಸೊಳ್ಳೆ, ಈಡಿಸ್ ಈಜಿಪ್ಟ್ ಸೊಳ್ಳೆ. ಈ ಈಡಿಸ್ ಈಜಿಪ್ಟ್ ಸೊಳ್ಳೆಯಿಂದ ಮತ್ತೆ ಯಾವ್ಯಾವ ಬರ್ತಾವಪ್ಪ ಅಂತಂದು ನೋಡೋಣ ಒಂದೊಂದಾಗಿ. ಚಿಕನ್ ಗುನ್ಯ
ಚಿಕನ್ ಗುನ್ಯ ಕೂಡ ಇದು ಕೂಡ ಡೆಂಗು ವೈರಸ್ ಅಂದರೆ ಡೆಂಗು ವೈರಸ್ ಸೊಳ್ಳೆ ವಾಹಕ ಯಾವುದಪ್ಪ ಅಂತಂದರೆ ಈಡಿಸ್ ಈಜಿಪ್ಟ್ ಸೊಳ್ಳೆ. ಮತ್ತೆ ಯಾವುದಪ್ಪ ಅಂತಂದರೆ ಹಳದಿ ಜ್ವರ ಯೆಲ್ಲೋ ಫೀವರ್ ಅಂತ ಕರಿತೀವಲ್ಲ ಅದು ಕೂಡ ಸೇಮ್. ಮತ್ತು ಚಿಕನ್ ಫಾಕ್ಸ್ ಅಂತಂದು ಕರಿತೀವಿ, ಇದು ಕೂಡ ಈಡಿಸ್ ಈಜಿಪ್ಟ್ ಸೊಳ್ಳೆ. ಮತ್ತು ಯಾವುದು ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ಮಲೇರಿಯಾ ರೋಗ ಬರುತ್ತೆ. ಮತ್ತು ಕ್ಯೂಲೆಕ್ಸ್ ಸೊಳ್ಳೆಯಿಂದ ಯಾವುದು ಬರುತ್ತೆ, ಜಪಾನೀಸ್ ಎನ್ಸೆಫಲೈಟಿಸ್ ಅಂತಂದು ಕರಿತೀವಿ, ಅದು ಕೂಡ ಕ್ಯೂಲೆಕ್ಸ್ ಸೊಳ್ಳೆಯಿಂದ ಹರಡುತ್ತೆ. ಓಕೆನಾ, ಇವೆಲ್ಲ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇದು ಡೆಂಗು ವೈರಸ್ನಿಂದ ಯಾವುದರಿಂದ ಹರಡುತ್ತೆ ಅಂತ ಕೊಟ್ಟಿದ್ದಾರೆ, ಸೊಳ್ಳೆ. ಓಕೆ, ಮತ್ತು ಅದು ಯಾವ ಸೊಳ್ಳೆ, ಈಡಿಸ್ ಈಜಿಪ್ಟ್ ಸೊಳ್ಳೆ. ಬಟ್ ಇನ್ನೂ ಒಂದು ಕೂಡ ಸೊಳ್ಳೆ ಇದೆ, ಅದು ಕೂಡ ವಾಹಕ ಆಗುತ್ತೆ. ಯಾವುದಪ್ಪ ಅಂತಂದರೆ ಈಡಿಸ್ ಈಜಿಪ್ಟ್ ಸೊಳ್ಳೆ ಮತ್ತು ಇನ್ನೊಂದು ಯಾವುದು ಈಡಿಸ್ ಅಲ್ಬಿಫಿಕ್ಟಸ್, ಈಡಿಸ್ ಅಲ್ಬಿಫಿಕ್ಟಸ್ ಸೊಳ್ಳೆ ಅಂತಂದು ಕರಿತೀವಿ. ಇದು ಕೂಡ ವಾಹಕ, ಡೆಂಗು ವೈರಸ್ ಹರಡಲು ಕಾರಣವಾದ ಸೊಳ್ಳೆನ ಆಗುತ್ತೆ. ಅದು ಇದು ಎರಡು. ನೆಕ್ಸ್ಟ್, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಅಂತ ಕೇಳಿದರೆ ಇದು ಮುಳ್ಳಯ್ಯನಗಿರಿ. ಇದು ನಮಗೆಲ್ಲರಿಗೂ ಗೊತ್ತು. 1913 ಮೀಟರ್ ಅಥವಾ 1930 ಮೀಟರ್ ಎರಡೂ ಕೂಡ ಹೇಳ್ತಾ ಇದ್ದಾರೆ. ಯಾವುದು ಸರಿ ಅದನ್ನ ಹಾಕ್ಬಿಡಿ, ಯಾವ್ದು ಕೊಡ್ತಾರೆ ಅದರಲ್ಲಿ. ನೆಕ್ಸ್ಟ್, ಕೆಳಗಿನ ಯಾವ ವಸ್ತುವು ಸ್ಫೋಟಕ ಅಲ್ಲ ಅಂತಂದು ಕೇಳಿದರೆ TNT ಟ್ರೈನೈಟ್ರೋ ಟ್ಯಾಲಿನ್ ಅಂತಂದು ಕರಿತೀವಿ, ಇದು ಸ್ಫೋಟಕ. ಓಕೆನಾ, ಇದು ಕೂಡ ಸ್ಫೋಟಕ. RDX ಅಂತಂದ್ರೆ ಏನು, ರಿಸರ್ಚ್ ಡೆವಲಪ್ಮೆಂಟ್ ಎಕ್ಸ್ಪ್ಲೋಸಿವ್ ಅಂತಂದು ಕರಿತೀವಿ. ಓಕೆನಾ, ರಿಸರ್ಚ್ ಡೆವಲಪ್ಮೆಂಟ್ ಎಕ್ಸ್ಪ್ಲೋಸಿವ್. ಓಕೆನಾ, RDX. HMX ಅಂತಂದರೆ ಹೈ ಮೆಲ್ಟಿಂಗ್ ಎಕ್ಸ್ಪ್ಲೋಸಿವ್, ಇದು ಕೂಡ ಸ್ಫೋಟಕ. ಅಮೋನಿಯಂ ಕಾರ್ಬೋನೇಟ್ ಏನಿದೆ ನೋಡಿ, ಇದು ಸ್ಫೋಟಕ ಅಲ್ಲ. ಅಮೋನಿಯಂ ಕಾರ್ಬೋನೇಟ್ ಎಂಬುದು ಒಂದು ವಾಸನೆ ನೀಡುವ ಉಪ್ಪು ಮತ್ತು ಹುಳಿ ರೂಪ ಇರುವ ಒಂದು ಉಪ್ಪಿನ ರೂಪದಲ್ಲಿರುವ ಒಂದು ಅಮೋನಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದಾದ ಬಡ್ಲಾ ಸೋಲಾರ್ ಪಾರ್ಕ್. ಓಕೆನಾ, ಇದು ಎಲ್ಲಿದೆ ಅಂತ ಕೇಳಿದರೆ ಇದು ನಮ್ಮ ಭಾರತದ ರಾಜಸ್ಥಾನದಲ್ಲಿದೆ. ಪ್ರಸ್ತುತ ವಿಶ್ವದ ಅತಿ ದೊಡ್ಡ ಸೌರ ಪಾರ್ಕ್ ಯಾವುದಪ್ಪ ಅಂತಂದರೆ ಇದು ಚೀನಾದಲ್ಲಿದೆ. ಓಕೆನಾ, ಚೀನಾದಲ್ಲಿದೆ. ಅದು ವಾಡ್ಲಾ ಅಥವಾ ಏನೋ ಇದೆ. ಓಕೆನಾ, ವಾಡ್ಲಾ ಅಲ್ಲ, ಅದು ಬೇರೆ ಇದೆ. ವಾಡ್ಲಾ ಅಂತಂತಂದು ಈ ಪ್ರೆಸೆಂಟ್ ಭಾರತದಲ್ಲಿ ಒಂದು ನಿರ್ಮಾಣ ಆಗ್ತಿದೆ. ಅದು ಎಲ್ಲಪ್ಪ ಅಂತಂದರೆ ಗುಜರಾತ್ನಲ್ಲಿ. ಓಕೆನಾ, ಈಗ ಚೀನಾದಲ್ಲಿ ಇದೆಯಲ್ಲ, ಅದು 15 ಗೀಗಾವ್ಯಾಟಷ್ಟು ಸೌರ ವಿದ್ಯುತ್ ತಯಾರಿಸ್ತಾ ಇದೆ. ಬಟ್ ಈಗ ನಾನು ಏನು ಹೇಳಿದೆ ನೋಡಿ, ಗುಜರಾತ್ನಲ್ಲಿ ಇರೋದು 30 ಗೀಗಾವ್ಯಾಟ್, ಇನ್ನು ಅದು ನಿರ್ಮಾಣ ಹಂತದಲ್ಲಿ ಇದೆ. ಓಕೆನಾ, ಪ್ರೆಸೆಂಟ್ ಅದು ಏನಾದರೂ ಫುಲ್ ಆಯ್ತಪ್ಪ ಅಂತಂದರೆ ಪ್ರೆಸೆಂಟ್ ಇದೆ ಗುಜರಾತ್ನ ವಾಡ್ಲಾ. ನೆಕ್ಸ್ಟ್, ಯಾವ ಸಸ್ಯವು ಎಲೆಗಳಿಂದ ಹರಡುತ್ತದೆ ಅಂದರೆ ಸಂತಾನಾಭಿವೃದ್ಧಿ ಆಗುತ್ತದೆ ಅಂತ ಕೇಳಿದರೆ, ಎಲೆಗಳಿಂದ ಸಂತಾನಾಭಿವೃದ್ಧಿ ಆಗುವ ಸಸ್ಯ ಯಾವುದು ಅಂತ ಕೇಳಿದರೆ ಅದು ಬ್ರಯೋಫಿಲಮ್. ಓಕೆನಾ, ಬ್ರಯೋಫಿಲಮ್ ಅಂತಂದು ಕರಿತೀವಿ. ನೆಕ್ಸ್ಟ್, ಪ್ರೋಬಯೋಟಿಕ್ಗಳು ಅಂತಂದು ಯಾವನ್ನ ಕರಿತೀವಿ ಅಂದರೆ ಕಾಳುಗಳು, ಕೀಟಗಳು, ಸೂಕ್ಷ್ಮಜೀವಿಗಳು ಮತ್ತು ಅನಿಮಲ್ ಪ್ರೋಟೀನ್ಸ್, ಸಾರಜನಕ ಆಹಾರಗಳು ಅಂತಂದು ಕೊಟ್ಟಿದ್ದಾರೆ. ಇದರಲ್ಲಿ ಮೈಕ್ರೋ ಆರ್ಗನಿಸಮ್ಸ್, ಓಕೆನಾ, ಸೂಕ್ಷ್ಮಜೀವಿಗಳು ಅಂತ ಕರಿತೀವಲ್ಲ ಇವೆ ಪ್ರೋಬಯೋಟಿಕ್ಸ್ ಅಂತಂದು ಕರಿತೀವಿ. ಈ ಸೂಕ್ಷ್ಮಜೀವಿಗಳು ನಮ್ಮ ದೇಹಕ್ಕೆ ಭಾಳ ಒಳ್ಳೆಯವು. ಹೆಂಗಪ್ಪ ಅಂತಂದ್ರೆ ಈಗ ಪ್ರೆಸೆಂಟ್ ನಮ್ಮ ಹಾಲಿನಲ್ಲಿ ಅಥವಾ ಮೊಸರಿನಲ್ಲಿ ಕಾಣಬರ್ತಾವಲ್ಲ ಅವೇ ಹಾಲು ಮೊಸರಾಗಲು ಕಾರಣವಾಗುವ ಸೂಕ್ಷ್ಮಜೀವಿಗಳು ಮೈಕ್ರೋ ಆರ್ಗನಿಸಮ್ಸ್ ಅಂದರೆ ಬ್ಯಾಕ್ಟೀರಿಯಾಗಳು ಏನಿದೆ ನೋಡಿ, ಅವು ನಮಗೆ ಒಳ್ಳೆ ಸ್ನೇಹಿ ಬ್ಯಾಕ್ಟೀರಿಯಾಗಳಂತಂದು ಕರಿತೀವಿ ಕೆಲವೊಂದನ್ನು. ಅವು ಪ್ರೋಬಯೋಟಿಕ್ಗಳಲ್ಲಿ ಬರ್ತವೆ. ಓಕೆನಾ, ಮತ್ತು ಇವು ನಮ್ಮ ದೇಹದಲ್ಲಿರುವ ಜೀರ್ಣಾಂಗ ವ್ಯವಸ್ಥೆಗೆ ತುಂಬ ಅನುಕೂಲ. ಓಕೆನಾ, ಪ್ರೋಬಯೋಟಿಕ್ಗಳು. ನೆಕ್ಸ್ಟ್, ಪಂಪಾಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಇದು ಎಲ್ಲರಿಗೂ ಗೊತ್ತು, ವಿಜಯನಗರದಲ್ಲಿದೆ ಪಂಪಾಸಾಗರ ಅಣೆಕಟ್ಟು, ತುಂಗಭದ್ರಾ ಅಣೆಕಟ್ಟು ಅಂತಲೇ ಕರಿತೀವಿ ಅದನ್ನು. ಓಕೆನಾ, ಇವು ತುಂಗ ಮತ್ತು ಭದ್ರಾ ಎಲ್ಲಿ ಸೇರ್ತಾವೆ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಅಂತಂದು ಊರು ಬರುತ್ತೆ, ಅಲ್ಲಿ ಸೇರಿ ಏನು ತುಂಗ ಮತ್ತು ತುಂಗಭದ್ರಾಗಿ ಮುಂದೆ ಹರಿಯುತ್ತೆ. ಓಕೆನಾ, ಈ ಪ್ರೆಸೆಂಟು ತುಂಗಭದ್ರಾ ನದಿ ತುಂಗಭದ್ರಾ ಅಣೆಕಟ್ಟು
ಕರೆಂಟ್ ಅಫೇರ್ಸ್ನಲ್ಲಿ ಇದೆ. ಯಾಕಪ್ಪ ಅಂತಂದರೆ ಈಗ ಹೊಸದಾಗಿ 33 ಗೇಟ್ಗಳನ್ನು ಅದಕ್ಕೆ ಕೂರಿಸಿದ್ದಾರೆ. ಸೊ ಅದಕ್ಕಾಗಿ ಅದನ್ನು ಸ್ವಲ್ಪ ನೋಡ್ಕೊಂಬಿಡಿ. ನೆಕ್ಸ್ಟ್ ಶರಾವತಿ ನದಿಗೆ ಯಾವ್ಯಾವ ಅಣೆಕಟ್ಟು ಇದಾವಪ್ಪ? KRS ಡ್ಯಾಮ್ ಇದೆ, KRS, ಕಬಿನಿ, ಮತ್ತು ಇನ್ನೊಂದು ತಮಿಳುನಾಡಿನಲ್ಲಿ ಭವಾನಿ ಸಾಗರ್ ಡ್ಯಾಮ್ ಅಂತಂದು ಬರುತ್ತೆ. ಓಕೆನಾ, ಅದು ಕೂಡ ಶರಾವತಿ ನದಿಗೆ ಇದೆ. ಸಾರಿ, ಶರಾವತಿ ಅಲ್ಲ, ಕಾವೇರಿ ನದಿಗಿದೆ. ಶರಾವತಿ ನದಿ ಯಾವುದು? ಲಿಂಗನಮಕ್ಕಿ ಅಣೆಕಟ್ಟಿದೆ. ಓಕೆನಾ, ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಲಿಂಗನಮಕ್ಕಿ ಅಣೆಕಟ್ಟಿದೆ. ಮತ್ತು ಅದಕ್ಕೆ ಜೋಗ ಜಲಪಾತ ಅಂತಂದು ಅತ್ಯಂತ ಪ್ರಸಿದ್ಧವಾದ ಜಲಪಾತ ಇದೆ. ಮತ್ತು ಕರ್ನಾಟಕದ ಅತಿ ಎತ್ತರವಾದ ಜಲಪಾತ ಯಾವುದಪ್ಪ ಅಂತಂದರೆ ಜೋಗ ಜಲಪಾತ ಅಲ್ಲ, ಮತ್ತೆ ಓಕೆ ಅದನ್ನು ಹಾಕಿಟ್ರಿ 250 ಮೀಟ್ರ್ 253 ಮೀಟ್ರೇನ ಇದೆ ಅದು ಜೋಗ ಜಲಪಾತ. ಬಟ್ ಇನ್ನೊಂದು ಯಾವುದಪ್ಪ ಅಂತಂದರೆ ವರಾಹಿ ನದಿ ಅಂತ ಬರುತ್ತೆ. ಓಕೆನಾ, ವರಾಹಿ ನದಿಗೆ ಯಾವುದು? ಕುಂಚಿಕಲ್ ಫಾಲ್ಸ್ ಅಲ್ಲ, ಇರಿ ಒಂದು ಸೆಕೆಂಡ್. ಎಸ್, ಕುಂಚಿಕಲ್ ಫಾಲ್ಸ್. ಓಕೆನಾ, ಇದು ಕುಂಚಿಕಲ್ ಫಾಲ್ಸ್ ಎಲ್ಲಿದೆ ಗೊತ್ತಾ? ಇದು ಕೂಡ ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲೇ ಇದೆ. ಇದು ವರಾಹಿ ನದಿಯೇ ಇದೆ. ಇದು 450 ಮೀಟ್ರ್ 450 ಸಮಥಿಂಗ್ ಏನೋ ಇದೆ. 450 ಸಮಥಿಂಗ್. ಓಕೆನಾ, ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಯಾವುದು? ಕೃಷ್ಣಾ ನದಿ ಯಾವ್ಯಾವ ಅಣೆಕಟ್ಟಿದೆ ಎಲ್ಲರಿಗೂ ಗೊತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಮತ್ತು ನಮ್ಮ ನಾರಾಯಣಪುರ ಡ್ಯಾಮ್ ಅಥವಾ ಬಸವಸಾಗರ ಅಣೆಕಟ್ಟು ಅಂತಂದು ಕರಿತೀವಿ. ಇದು ಬಸವಸಾಗರ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂತ ತಂದು ಏನಾದರೂ ಕೊಟ್ರಪ್ಪ ಅಂದರೆ ಯಾದಗಿರಿ ಜಿಲ್ಲೆ ನೋಡ್ರಿ, ಮತ್ತು ರಾಯಚೂರು ಹಾಕಿಟ್ರಿ. ಹೆಚ್ಚು ಕಾಲ ಅಗಿಯುವಾಗ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಿರಲು ಕಾರಣವೇನಂತಂದು ಕೇಳಿದ್ದಾರೆ. ಓಕೆ, ಹೆಚ್ಚು ಕಾಲ ಅಗಿಯುವಾಗ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಿರೋ ಕಾರಣ ನೀರಿನಂಶ ಜಾಸ್ತಿ ಆಗಿರುವುದರಿಂದ ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತದೆ. ಇದೇ ನೋಡಿ ಆನ್ಸರ್. ಕ್ಯಾಲ್ಸಿಯಂ ಸೇರ್ಪಡೆಯಿಂದ ಇವುಗಳಲ್ಲಿ ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತದೆ. ಓಕೆನಾ, ತುಣುಕಾಗಿ ಏನೋ ಮಾಲ್ಟೋಸನ್ನು ತುಣುಕಾಗಿ ವಿಭಜಿಸಿದಾಗ ಅದು ಸರಳ ಸಕ್ಕರೆಯಾಗಿ ವಿಭಜನೆ ಹೊಂದುತ್ತೆ. ಮಾಲ್ಟೋಸ್ ಆಗಿ ಪರಿವರ್ತನೆ ಹೊಂದಿ ಜಾಸ್ತಿ ಸಿಹಿಯಾಗಿ ಬೇರ್ಪಡುತ್ತೆ. ಓಕೆನಾ, ಇವೆಲ್ಲ ನಿಮಗೆ ಗೊತ್ತಿರಬೇಕು. ಈ ಎಕ್ಸಾಂಪಲು ಯಾವುದಪ್ಪ? ಗ್ಲೂಕೋಸ್. ಓಕೆನಾ, ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಏನಾಗುತ್ತೆ? ಗ್ಲೂಕೋಸ್ ಮಾಲ್ಟೋಸ್. ಗ್ಲೂಕೋಸ್ ಪ್ಲಸ್ ಸುಕ್ರೋಸು ಫ್ರಕ್ಟೋಸ್. ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸು ಲ್ಯಾಕ್ಟೋಸ್. ಇದೆಲ್ಲ ಗೊತ್ತಿರಬೇಕು. ಇವೆಲ್ಲ ಗ್ಲೂಕೋಸು, ಸುಕ್ರೋಸು ಮತ್ತು ಯಾವುದು ಗ್ಯಾಲಕ್ಟೋಸ್ ಇವೆಲ್ಲ ಏಕಶರ್ಕರ ಅಂತ ಕರಿತೀವಿ. ಏಕಶರ್ಕರಗಳು ಇವು. ಓಕೆನಾ, ಉಳಿಕಿದ್ವು ಯಾವು? ಮಾಲ್ಟೋಸು ಮತ್ತು ಯಾವುದು ಫ್ರಕ್ಟೋಸು ಮತ್ತು ಲ್ಯಾಕ್ಟೋಸು. ಇವೆಲ್ಲ ದ್ವಿಶರ್ಕರ ಅಂತಂದು ಕರಿತೀವಿ. ಇವು ಪಿಷ್ಟ, ಕಾರ್ಬೋಹೈಡ್ರೇಟ್ ಇವೆಲ್ಲ ಏನು ಏಕ ಅಲ್ಲ, ದ್ವಿ ಅಲ್ಲ, ಬಹುಶರ್ಕರ ಅಂತಂದು ಕರಿತೀವಿ. ಇವೆಲ್ಲ ನೆನಪಿಟ್ಕೊಳ್ಳಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಓಕೆನಾ, ಪ್ಲಾಸ್ಟರ್ ತಯಾರಿಸಿದ ಹೊದಿಕೆಯನ್ನು ಡ್ಯಾಶ್ನಿಂದ ತಯಾರಿಸಲಾಗುತ್ತದೆ ಅಂತ ಕೇಳಿದರೆ ಬಿಳಿ ಸಿಮೆಂಟು, ಜಿಪ್ಸಮ್ ಅಥವಾ ಬಿಳಿ ಶಿಲೆ ಅಂತ ಸೀಮೆ ಸುಣ್ಣ, ಗಾಜು ಮತ್ತು ಗ್ರಾಫೈಟ್ ಅಂತಂದು ಕೇಳಿದರೆ ಇದಕ್ಕೆ ಆನ್ಸರ್ ಯಾವುದು? ಜಿಪ್ಸಮ್. ಓಕೆನಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತಯಾರಿಸಲು ಏನು ಬೇಕು? ಜಿಪ್ಸಮ್ ಬೇಕು. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಏನಪ್ಪ ಅಂತಂದ್ರೆ ಈಗ ಎಕ್ಸಾಂಪಲ್ ಕಾಲು ಕೈ ಈ ಥರ ಏನಾದರೂ ಮುರಿದಾಗ ಕಾಲು ಅಲುಗಾಡದೇ ಇರೋ ರೀತಿ ನಮಗೆ ಏನು ಇದನ್ನು ಜಿಪ್ಸಮ್ ಅಂದರೆ ಯಾವುದು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಹಾಕ್ತಾರೆ. ಅದು ಯಾವ ಥರ ಇರುತ್ತೆ ಅಂತಂದ್ರೆ ಜಿಪ್ಸಮ್ಮನ್ನೇ ಒಂದು 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಅಥವಾ ಕೆಲ್ವಿನಂತ ಬಂದಾಗ 373 ಕೆಲ್ವಿನಲ್ಲಿ ಅದನ್ನು ಕುದಿಸಿದಾಗ ನೀರಿನಂಶ ಹೊರಗೆ ಹೋಗಿ ಅದು ಜಿಪ್ಸಮ್ ಏನಾಗುತ್ತೆ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗುತ್ತೆ. ಓಕೆನಾ, ಅದೇ ಉಲ್ಟಾ ಆಗ್ಬೇಕಂತಂದ್ರೆ ಮತ್ತೆ ಅದಕ್ಕೆ ನೀರನ್ನು ತೊಯಿಸಿದಾಗ ಏನಾಗುತ್ತೆ? ಮತ್ತೆ ಜಿಪ್ಸಮ್ ಆಗಿ ಪರಿವರ್ತನೆ ಹೊಂದುತ್ತೆ. ಓಕೆನಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ನಿಯಮ ಏನಪ್ಪ ಅಂತಂದ್ರೆ ರಾಸಾಯನಿಕ ಹೆಸರು ಏನಪ್ಪ ಅಂತಂದರೆ ಇಲ್ಲಿ ನೋಡ್ತೀನಿ, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರಿತೀವಿ. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಇದು ಯಾವುದು? ಜಿಪ್ಸಮ್ನ ರಾಸಾಯನಿಕ ಹೆಸರು. ಇದು ನೆನಪಿರಲಿ.
ನೆಕ್ಸ್ಟ್ ನರ್ಮದಾ ಬಚಾವ್ ಆಂದೋಲನ ನೇತೃತ್ವ ವಹಿಸಿದವರು ಯಾರಂತ ಕೇಳಿದರೆ ಮಹಾತ್ಮ ಗಾಂಧಿ, ಸುಂದರ್ಲಾಲ್ ಬಹುಗುಣ, ಮೇಧಾ ಪಟ್ಕರ್, ಪಾಂಡುರಂಗ ಹೆಗಡೆ ಅಂತ ಕೇಳಿದ್ದಾರೆ. ಇದೆಲ್ಲರಿಗೂ ಗೊತ್ತು. ಮೇಧಾ ಪಟ್ಕರ್ ಅಂತಂದು ಕರಿತೀವಿ. ನರ್ಮದಾ ಬಚಾವ್ ಆಂದೋಲನ ಎಲ್ಲಿ? ಗುಜರಾತ್. ಓಕೆನಾ, ಗುಜರಾತ್ನಲ್ಲಿ ಬರುತ್ತೆ. ಅದು ಈ ಮೇನ್ ನದಿ ಯಾವುದಪ್ಪ ಅಂತಂದರೆ ಅದೇ ನರ್ಮದಾ ಬಚಾವ್ ಆಂದೋಲನ, ನರ್ಮದಾ ನದಿ. ಓಕೆನಾ, ನರ್ಮದಾ ನದಿಗೆ ಏನು ದೊಡ್ಡ ಅಣೆಕಟ್ಟು ಕಟ್ತಾ ಇರ್ತಾರೆ. ಸೊ ಅಲ್ಲಿ ಬುಡಕಟ್ಟು ಚೆನ್ನಾಗಿರುವ ಕಾರಣ ಅದನ್ನು ವಿರೋಧ ಮಾಡ್ತಾರೆ. ಅದು ಅತ್ಯಂತ ದೊಡ್ಡ ಅಣೆಕಟ್ಟಾಗಿರುತ್ತೆ. ಸೊ ಅದಕ್ಕಾಗಿ ಅದನ್ನು ವಿರೋಧ ಮಾಡ್ತಾರೆ. ಬಟ್ ಅವರ ವಿರುದ್ಧನೇ ಕೇಸ್ ಆಗುತ್ತೆ. ಓಕೆನಾ, ಇದು ಮೇಧಾ ಪಟ್ಕರ್. ಇನ್ನೊಂದು ಸುಂದರ್ಲಾಲ್ ಬಹುಗುಣ. ಇವರು ಯಾವುದಕ್ಕೆ ಫೇಮಸ್? ಚಿಪ್ಕೋ ಚಳುವಳಿ ಅಂತ ಕರಿತೀವಿ. ಉತ್ತರಾಖಂಡ ಈ ಪ್ರೆಸೆಂಟ್ ಅದು ಆದಾಗ 1973ರಲ್ಲಿ ಆಯ್ತದೆ. ಓಕೆನಾ, ಆ ಟೈಮ್ನಲ್ಲಿ ಅದು ಉತ್ತರ ಪ್ರದೇಶದ ಒಂದು ಭಾಗವಾಗಿತ್ತು. ಓಕೆನಾ, ಈ ಪ್ರೆಸೆಂಟ್ ಏನಪ್ಪ ಅಂತಂದರೆ ಉತ್ತರಾಖಂಡ ರಾಜ್ಯದಲ್ಲಿ ನಡೆದೈತೆ ಅದು. ಓಕೆನಾ, ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್ ಮತ್ತು ಗೌರಾದೇವಿ ಅಂತ ಕರಿತೀವಿ. ಇವರು ಕೂಡ ಹೆಣ್ಣು ಮಗಳು. ಗೌರಾದೇವಿ ಈಕೆ ಏನಪ್ಪ ಅಂದರೆ ಮಹಿಳೆಯರನ್ನು ಕರೆದುಕೊಂಡು ಬಂದು ಏನು ಗಿಡಗಳನ್ನು ಅಪ್ಪಿಕೊಂಡು ಈಕೆ ಕೂಡ ಅದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ತಾಳೆ. ಸೊ ಅದಕ್ಕಾಗಿ ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್, ಗೌರಾದೇವಿ ಇವರು ಮೂವರು ಯಾರು? ನರ್ಮದಾ ಯಾವುದು ಚಿಪ್ಕೋ ಚಳುವಳಿಯ ನಾಯಕರಂತಂದು ಕರಿತೀವಿ. ಮತ್ತು ಪಾಂಡುರಂಗ ಹೆಗಡೆ ಇವರು ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ನಡೆಯುತ್ತೆ. ಅದೇ ಸೇಮ್ 1983ರಲ್ಲಿ ನಡೆಯುತ್ತೆ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತೆ. ಅವರು ಪಾಂಡುರಂಗ ಹೆಗಡೆ ಅವರು ಏನಿರ್ತಾರೆ ನೋಡಿ, ಇವರು ಹಪ್ಪಿಕೋ ಚಳವಳಿಯ ನಾಯಕರು ಅಂತಂದು ಕರಿತೀವಿ. ಕರ್ನಾಟಕದಲ್ಲಿ ಹಪ್ಪಿಕೋ ಚಳವಳಿ. ನೆಕ್ಸ್ಟ್ ಆಲೂಗಡ್ಡೆ ಚಿಪ್ಸ್ ಹುರಿದು ತುಂಡುಗಳ ಪ್ಯಾಕೆಟ್ ಸಾರಜನಕ ಅನಿಲದಿಂದ ಏಕೆ ತುಂಬಿದೆ ಅಂತಂದು ಕೇಳಿದ್ದಾರೆ. ಆಲೂಗಡ್ಡೆ ಚಿಪ್ಸ್ ಅಥವಾ ಹುರಿದ ತುಂಡುಗಳ ಪ್ಯಾಕೆಟ್ ಸಾರಜನಕ ಅನಿಲದಿಂದ ಏಕೆ ತುಂಬ್ತಾರೆ ಅಂತಂದು ಕೇಳಿದರೆ, ಸಾರಜನಕವು ಜಡ ಅನಿಲವಾಗಿದ್ದು ಚಿಪ್ಸ್ಗಳ ಆಮ್ಲಜನಕೀಕರಣವನ್ನು ತಡೆಯುತ್ತದೆ ಅಂತ ಕೇಳಿದರೆ, ಸಾರಜನಕದೊಂದಿಗೆ ಪೊಟ್ಟಣ ತಯಾರಿಸುವುದು ಆಮ್ಲಜನಕ ಬಳಸುವುದಕ್ಕಿಂತ ಅಗ್ಗವಾಗಿದೆ ಮೀನ್ಸ್ ಕಡಿಮೆ. ಸಾರಜನಕವು ಚಿಪ್ಸ್ಗಳ ಹುದುವಿಕೆ ಅಥವಾ ಕಿಣ್ವಕ್ಕೆ ಕಾರಣವಾಗುತ್ತೆ ಅಂತಂದು ಕೇಳಿದರೆ, ನೆಕ್ಸ್ಟ್ ಸಾರಜನಕ ಅನಿಲವು ಚಿಪ್ಸ್ಗಳಿಂದ ತೇವಾಂಶವನ್ನು ಹೀರುತ್ತದೆ ಅಂತಂದು ಕೇಳಿದ್ದಾರೆ. ಸಾರಜನಕ ಎದಕ್ಕೆ ಬಳಸ್ತಾರಪ್ಪ ಅಂತಂದರೆ ಇದೇ ನೋಡಿ ಆನ್ಸರು. ಸಾರಜನಕ ಒಂದು ಜಡ ಅನಿಲವಾಗಿದ್ದು ಚಿಪ್ಸ್ಗಳ ಆಮ್ಲಜನಕೀಕರಣವನ್ನು ತಡೆಯುತ್ತೆ. ಅಂದರೆ ಆಮ್ಲಜನಕೀಕರಣವನ್ನು ತಡಿಬೇಕಲ್ಲ. ಮತ್ತು ಒಂದು ವೇಳೆ ಏನಾದರೂ ಆಕ್ಸಿಜನ್ ಏನಾದರೂ ಚಿಪ್ಸ್ಗಳ ಮೇಲೆ ಏನಾದರೂ ಜಾಸ್ತಿ ಪ್ರಭಾವ ಬೀರಕ್ಕಂತೆ, ಎಕ್ಸಾಂಪಲ್ ಚಿಪ್ಸ್ಗಳನ್ನು ಹೊರಗಡೆ ಏನಾದರೂ ತೆರೆದಿಟ್ಟರೆ ಅದು ಬಹಳ ದಿನ ಬರೋದಿಲ್ಲ. ಓಕೆನಾ, ಅದೆಲ್ಲ ಏನಾಗ್ಬಿಡುತ್ತೆ, ಕಮ್ಮಟು ವಾಸನೆ ಬಂದುಬಿಡುತ್ತೆ ಆಮ್ಲಜನಕದಿಂದ. ಆಮ್ಲಜನಕ ಯಾವುದು? ನಮ್ಮ ಆಹಾರ ಪದಾರ್ಥಗಳ ಮೇಲೆ ಆಮ್ಲಜನಕ ಜಾಸ್ತಿ ಬಡಿಬಾರ್ದು. ಹಂಗಂದರೆ ಏನಾಗಿರುತ್ತೆ, ಆಹಾರ ಚೆನ್ನಾಗಿರುತ್ತೆ. ಆಮ್ಲಜನಕ ಯಾವಾಗ ಜಾಸ್ತಿ ಆಹಾರದ ಮೇಲೆ ಬೀರುತ್ತೆ ನೋಡಿ, ಆವಾಗ ಕಮ್ಮಟು ವಾಸನೆ ಬರುತ್ತೆ. ಆ ಕಾರಣಕ್ಕಾಗಿ ಯಾವ್ದು ಆನ್ಸರ್ ಇದೆ? ಎ ಆನ್ಸರ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸ್ಯಾಮ್ ಅಲ್ಟ್ಮನ್ ಇನ್ನು ಬಿಟ್ಬಿಟ್ರೆ ಇನ್ನು ಕರೆಂಟ್ ಅಫೇರ್ಸ್. ಖೇಡಾ ಸತ್ಯಾಗ್ರಹದ ನೇತೃತ್ವ ವಹಿಸಿದವರು ಯಾರಂತ ಕೇಳಿದರೆ, ಮಹಾತ್ಮ ಗಾಂಧೀಜಿ 1918ರಲ್ಲಿ ಖೇಡಾ ಸತ್ಯಾಗ್ರಹ ಮಾಡ್ತಾರೆ. ಇವರ ಮೊದಲ ಸತ್ಯಾಗ್ರಹ ಚಂಪಾರಣ್ಯ ಸತ್ಯಾಗ್ರಹ 1917ರಲ್ಲಿ. ಮತ್ತು ಕಾನೂನು ಭಂಗ ಚಳವಳಿ ಯಾವುದು? 1900 ನಾಗರಿಕ ಕಾನೂನು ಭಂಗ ಚಳವಳಿ 1930. ಮತ್ತು ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ 1919 ಅಥವಾ 18 ಇರಬೇಕದು. ಸೊ ಇವೆರಡರಲ್ಲಿ ಇದೆ. ಓಕೆನಾ. ಅನಿ ಬೆಸೆಂಟ್ ಇವರು ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಇವರೇ ಭಾರತದಲ್ಲಿ ಸ್ಥಾಪಿಸಿದರು ಅಂತಂದು ಹೇಳೋಕ್ಕಾಗಲ್ಲ. ಓಕೆನಾ. ಇದು ಮೊದಲು ಥಿಯೋಸಾಫಿಕಲ್ ಸೊಸೈಟಿನಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಂದರೆ ಅಮೇರಿಕಾದಲ್ಲಿ. ಓಕೆನಾ. ಇವರೇನು ಭಾರತದಲ್ಲಿ ಇವರೇ ಸ್ಥಾಪನೆ ಮಾಡಲ್ಲ. ಬಟ್ ಇದು ಮೊದಲು ಇಲ್ಲಿ ಭಾರತಕ್ಕೆ ಪರಿಚಿತವಾದ ಮೇಲೆ ಇವರು ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ. ಓಕೆನಾ. ಅನಿ ಬೆಸೆಂಟ್. ಮತ್ತು 1917ರಲ್ಲಿ ಇವರು ಲಾಹೋರ್ ಅಥವಾ ಕಲ್ಕತ್ತಾ
ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಮೊಟ್ಟ ಮೊದಲ ಮಹಿಳೆ ಈಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾಳೆ. ನೆಕ್ಸ್ಟ್ 1925ರಲ್ಲಿ ಭಾರತದ ಮೊದಲ ಮಹಿಳೆ ಅಂದರೆ ಕಾಂಗ್ರೆಸ್ ಅಧಿವೇಶನ ANC ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಮೊಟ್ಟ ಮೊದಲ ಮಹಿಳೆ ಅಂತಂದರೆ ಯಾರು? ಅನಿ ಬೆಸೆಂಟ್. ಭಾರತದ ಮೊಟ್ಟ ಮೊದಲ ಮಹಿಳೆ ಅಂತಂದರೆ ಸರೋಜಿನಿ ನಾಯ್ಡು. ಇದು ನೆನಪಿರಲಿ, ಓಕೆನಾ. ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಬಗ್ಗೆ ಎಲ್ಲರಿಗೂ ಗೊತ್ತಿದೆ. 1929ರಲ್ಲಿ ಏನು ಮಾಡ್ತಾರೆ ಅವರು? ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡ್ತಾರೆ. 1930 ಜನವರಿ 26ರಂದು ಅದು ಘೋಷಣೆ ಆಗುತ್ತೆ. ನೆಕ್ಸ್ಟ್ ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷರ ಅಂತ ಕೇಳಿದ್ರೆ ಅವಾಗಿನ ಕರೆಂಟ್ ಅಫೇರ್ಸ್ ಪ್ರೆಸಿಡೆಂಟ್ ಕೂಡ ಇವರೇ ಇದ್ದಾರೆ, ದ್ರೌಪದಿ ಮುರ್ಮು ಅಲ್ಲ, ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಇದನ್ನು ನೆನ್ಪಿಟ್ಕೋಬೇಕು, ಓಕೆನಾ. ಸಡನ್ಲಿ ಬಂದ್ಬಿಡ್ತಾವೆ ಇವು. ದ್ರೌಪದಿ ಮುರ್ಮು ಸೆಕೆಂಡ್. ಮತ್ತು ಭಾರತದ ಮೊಟ್ಟ ಮೊದಲ ಬುಡಕಟ್ಟು ಮಹಿಳೆ ಅಂದರೆ ರಾಷ್ಟ್ರಾಧ್ಯಕ್ಷರಾದ ಬುಡಕಟ್ಟು ಮಹಿಳೆ ಅಂತಂದರೆ ದ್ರೌಪದಿ ಮುರ್ಮು, ಓಕೆನಾ. ಫಸ್ಟ್ ಯಾರು? ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ನೆಕ್ಸ್ಟ್ ದ್ರೌಪದಿ ಮುರ್ಮು. ನೆಕ್ಸ್ಟ್ ಮಾವಿನ ತುಂತುರು ಡ್ಯಾಶ್ ಮಳೆಯಾಗಿದ್ದು ಡ್ಯಾಶ್ನಲ್ಲಿ ಸಂಭವಿಸುತ್ತೆ ಅಂತ ಕೇಳಿದ್ರೆ ಮಾರ್ಚಿಂದ ಮೇ. ಪ್ರೆಸೆಂಟ್ ಈಗ ನಡೀತಾ ಇದೆಯಲ್ಲ, ಹೋಯ್ತು, ಈಗ ಆಯಿತು. ನಮ್ದು ಯಾವುದು? ಜೂನಲ್ಲಿ ಬಂದು, ಜೂನು ದಾಟಿ ಜುಲೈನಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಆ ಕಣಕ್ಕಾಗಿ ಇದೆಲ್ಲ ಮಾವಿನ ತುಂತುರು ಅಂದರೆ ಮಾರ್ಚ್ನಿಂದ ಮೇ ಅಂತ ಕರಿತೀವಿ, ಅಂದರೆ ಬೇಸಿಗೆ ಕಾಲದಲ್ಲಿ ಬರುವ ಮಳೆ ಅಂತ ಕರಿತೀವಿ. ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇದನ್ನೇ ಅಂತ ಕರಿತೀವಿ ಕಾಲ ಬೈಸಾಖಿ ಅಂತಂದು ಕರಿತೀವಿ ಪಶ್ಚಿಮ ಬಂಗಾಳದಲ್ಲಿ. ಮತ್ತು ಯಾವುದು? ರಾಜಸ್ಥಾನ, ಪಂಜಾಬ್, ಹರಿಯಾಣದಲ್ಲಿ ಲೂ ಅಂತ ಕರೀತಾರೆ, ಲೂ ಅಂತ ಕರಿತೀವಿ. ಉತ್ತರ ಪ್ರದೇಶದಲ್ಲಿ ಅಂದೀಸ್ ಮೀನ್ಸ್ ಏನಪ್ಪ? ಅಂದರು ಅಂದರೆ ಕಣ್ಣು ಇರಲಾರ್ದರು ಅಂತಂದು ಕರಿತೀವಲ್ಲ, ಅಂದರು ಅಥವಾ ಅಂದೀಸ್ ಅಂತಂದು ಕರೀತಾರೆ. ಇದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕೋವಾರೆಂಟ್ ಮುಖ್ಯ ಗುರಿ ತಡೆಯೋಕೆ ಅಂತ ಕೇಳಿದರೆ ಇವೆಲ್ಲ ಗೊತ್ತಿರ್ಬೇಕು. 5 ರಿಟ್ಗಳಿವು, ಓಕೆನಾ. 5 ರಿಟ್ಗಳು ಬರ್ತಾವಲ್ಲ, ಅದ್ರ ಬಗ್ಗೆ ಗೊತ್ತಿರ್ಬೇಕು ನಿಮಗೆ. ಓಕೆ, ಈಗ 5 ರಿಟ್ಗಳು ಯಾವಪ್ಪ ಅಂತಂದರೆ, ಆರಾಮಿಲ್ಲದ ಕಾರಣ ಸ್ವಲ್ಪ ಧ್ವನಿ ಪ್ರಾಬ್ಲಮ್ ಆಗಿದೆ. ಓಕೆ, 5 ರಿಟ್ಗಳು ಯಾವ್ಯಾವಪ್ಪ ಅಂತಂದರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಶಿಯರಿ ಮತ್ತು ಕೋವಾರೆಂಟ್ ಅಂತ ಕರಿತೀವಿ. ಇವು ಗೊತ್ತಿರ್ಬೇಕು. ಕೋವಾರೆಂಟ್ ಬಗ್ಗೆ ನೋಡೋಣ ಮೊದಲು. ಅಕ್ರಮ ವಲಸೆ, ಸಾರ್ವಜನಿಕ ಆಸ್ತಿ ಅತಿಕ್ರಮಣ, ಸಾರ್ವಜನಿಕ ಹಣಕಾಸು ದುರುಪಯೋಗ, ಸಾರ್ವಜನಿಕ ಕಚೇರಿಯ ಅಕ್ರಮ ಬಳಕೆ ಅಂತ ಕೊಟ್ಟಿದ್ದಾರೆ. ಸಾರ್ವಜನಿಕ ಕಚೇರಿಯ ಅಕ್ರಮ ಬಳಸುವಿಕೆ ಅಂತ ತಂದು ಕರಿತೀವಿ. ಈಗಾದರೂ ಕೊಡ್ಬೋದು, ಅಥವಾ ಸಾರ್ವಜನಿಕ ಕೆಲಸವನ್ನು ಅಕ್ರಮವಾಗಿ ಪಡೆಯುವುದು, ದುರುಪಯೋಗ ಪಡಿಸುವುದು, ಇದೇ ಕೋವಾರೆಂಟ್ ಆಗಿರುತ್ತೆ, ಓಕೆನಾ. ಎಕ್ಸಾಂಪಲ್, ಈಗ ಸಾರ್ವಜನಿಕ ನೌಕರನೇ ಆಗಿರಲ್ಲ ಅವನು, ಅದನ್ನು ಸಾರ್ವಜನಿಕ ನೌಕರ ಅಂತಂದೊಂದು ಐಡೆಂಟಿ ಪ್ರೂಫ್ ಮಾಡಿಕೊಂಡು ಬಂದು ಮಾಡ್ತಾ ಇರ್ತಾನಲ್ಲ, ಅಂಥವ್ರ ಬಗ್ಗೆ ಕೋವಾರೆಂಟ್ ಹೊರಡಿಸ್ತಾರೆ. ಹೇಬಿಯಸ್ ಕಾರ್ಪಸ್ ಏನಪ್ಪ ಅಂತಂದರೆ 24 ಗಂಟೆ ಒಳಗೆ ಆತನ ಬಂದಿ ಪ್ರತ್ಯಕ್ಷೀಕರಣ ಅಂತ ಕರಿತೀವಿ. 24 ಗಂಟೆ ಒಳಗೆ ಅದನ್ನು ಕೋರ್ಟ್ ಮುಂದೆ ಹಾಜರುಪಡಿಸ್ಬೇಕು, ಮತ್ತು ತನ್ನನ್ನು ಬಂದಿ ಮಾಡುತ್ತಿರುವ ಕಾರಣವನ್ನು ತಿಳಿದುಕೊಳ್ಳುವ ಅಧಿಕಾರ ಅವನಿಗೆ ಇದೆ. ನೆಕ್ಸ್ಟ್ ಮ್ಯಾಂಡಮಸ್ ಅಂತ ಬಂದಾಗ ಏನಪ್ಪ ಅಂತಂದರೆ ಇದು ನೀವು ಕೆಲಸವನ್ನು ಮಾಡಿ ಅಂದರೆ ಆದೇಶಿಸುವುದು ಅಂತಂದು ಕರಿತೀವಿ. ಮ್ಯಾಂಡಮಸ್ ಅಂದರೆ ಆದೇಶಿಸುವುದು. ಯಾರಾದರೂ ಎಕ್ಸಾಂಪಲ್ ನೌಕರರು ಕೆಲಸ ಸರ್ಕಾರಿ ನೌಕರರು ಒಂದು ಕೆಲಸಕ್ಕೆ ಸೇರಿರ್ತಾರೆ, ಆ ಕೆಲಸನೇ ಮಾಡ್ತಾರಲ್ಲ ಅವರು, ಸುಮ್ಮನೆ ಬರೋದು ಕುಂತ್ಕೊಂಡು ಹೋಗ್ತಿರ್ತಾರೆ. ಸೊ ಅದಕ್ಕಾಗಿ ಏನು ಮಾಡ್ತಾರೆ ಅಂತಂದರೆ ಮ್ಯಾಂಡಮಸ್ನ ಓಡಿಸ್ತಾರೆ. ಸೊ ನೀವು ನಿಮ್ಮ ಕೆಲಸವನ್ನು ಮಾಡಿ ಅಂತಂದು ಹೇಳುವುದು, ಅದನ್ನು ಏನಂತ ಕರಿತೀವಿ? ಮ್ಯಾಂಡಮಸ್ ಅಂತಂದು ಕರಿತೀವಿ. ನೆಕ್ಸ್ಟ್ ಯಾವುದಪ್ಪ? ಸರ್ಶಿಯೋರರಿ. ಎಕ್ಸಾಂಪಲ್, ಒಂದು ನ್ಯಾಯಾಲಯ, ಒಂದು ಸಣ್ಣ ನ್ಯಾಯಾಲಯವು ತನಗೆ ಬರದೇ ಇರೋ ಕೇಸ್ ಅಂದರೆ ತನಗೆ ಇರುವ ಕೆಲವೊಂದು ಕೇಸುಗಳಲ್ಲಿ ಇಷ್ಟು ಮಿತಿಯವರೆಗೆ ಅಂತ ಇರುತ್ತೆ. ಆ ಮಿತಿಯನ್ನು ದಾಟಿ ತನಗೆ ಇಲ್ಲದೇ ಇರೋ ಕೇಸನ್ನು ತಗೊಂಡು ಅದನ್ನು ಮಾಡ್ತಾ ಇರುತ್ತೆ. ಅದನ್ನು ಏನು ಮಾಡುತ್ತೆ ಅಂತಂದರೆ ಮೇಲಿನ ಕೋರ್ಟ್ಗಳು ಅಂದರೆ ಹಿರಿಯ ನ್ಯಾಯಾಲಯಗಳು ಏನು ಮಾಡ್ತವೆ ಅಂತಂದರೆ ಅದನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸಿ ಅಂತ ತಂದು ಹೇಳ್ತಾರೆ. ಅದನ್ನು ಏನಂತ ಕರಿತೀವಿ? ಸರ್ಶಿಯೋರರಿ ಅಂತಂದು ಕರಿತೀವಿ. ನೆಕ್ಸ್ಟು ಪ್ರೊಹಿಬಿಷನ್ ಏನಪ್ಪ ಅಂತಂದರೆ ಸ್ವಲ್ಪ ನಿಮಗೆ ಇವೆರಡು ಕನ್ಫ್ಯೂಸ್ ಆಗಿಬಿಡ್ತದೆ, ಸರ್ಶಿಯೋರರಿ ಮತ್ತು ಪ್ರೊಹಿಬಿಷನ್. ಈಗ ಪ್ರೊಹಿಬಿಷನ್ ಏನು ಹೇಳುತ್ತಪ್ಪ ಅಂತಂದರೆ
ತನ್ನ ವ್ಯಾಪ್ತಿಗೆ ಒಳಪಡುವ ಕೇಸನ್ನು ಮಾತ್ರ ಮಾಡಿ, ಅದಕ್ಕಿಂತ ನಿಮಗೆ ಬರಲಾರ್ದ ಕೇಸ್ಗಳನ್ನು ಮಾಡಬೇಡಿ ಅಂತ ಹೇಳೋದು ಯಾವುದು? ಪ್ರೊಹಿಬಿಷನ್. ತನ್ನ ವ್ಯಾಪ್ತಿಯನ್ನು ಮೀರಿ ಒಂದು ಶಿಕ್ಷೆ ಅಥವಾ ಏನಾದರೂ ಕೊಡುವುದನ್ನು ಅಥವಾ ತನ್ನ ವ್ಯಾಪ್ತಿಯನ್ನು ಮೀರಿ ಮಾಡುವ ಕೆಲಸವನ್ನು ಮಾಡಬೇಡಿ ಅಂತಂದು ಹೇಳೋದು, ಅಥವಾ ಅದು ನಿಮಗೆ ಬರುವುದಿಲ್ಲ ಅಂತ ಹೇಳೋದೆ ಮೇಲಿನ ಕಾನೂನು ಆದೇಶ ಮಾಡುವುದು ಯಾವುದು? ಪ್ರೊಹಿಬಿಷನ್. ನೆಕ್ಸ್ಟ್ ಕೋವಾರಂಟ್ ಈಗಾಗಲೇ ಹೇಳಿದ್ದೀನಿ. ನೆಕ್ಸ್ಟ್, ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಸೇರಿಸಿದ ತಿದ್ದುಪಡಿ. ಇದು ಒಂದು ಕಂಪಲ್ಸರಿ ಕ್ವಶನ್. ಏನಿಲ್ಲ ಅಂತಂದ್ರೆ ಇದುವರೆಗೆ CT ನಡೆದವ ಅಂತಂದರೆ ಒಂದು 12ರಿಂದ 15 ಸತಿ ಬಂದೈತಿ ಇದು ಕ್ವಶನ್. ಒಂದು ಕಂಪಲ್ಸರಿ ಇದ್ದೇ ಇರುತ್ತೆ ನೋಡಿ. ಇದು 42ನೇ ತಿದ್ದುಪಡಿ ಮೇಲೆ ಒಂದು ಕ್ವಶನ್ 100% ಅಂತಂದು ಇಟ್ಕೊಂಡ್ಬಿಡುವಾಗ ನೀವು. ನೆಕ್ಸ್ಟ್, ರಾಜ್ಯ ಶಾಸನಾಂಗವು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಸುಗ್ರೀವಾಜ್ಞೆಯನ್ನು ಡ್ಯಾಶ್ ಮೂಲಕ ಹೊರಡಿಸಲಾಗುತ್ತದೆ. ರಾಜ್ಯದ ಮುಖ್ಯಮಂತ್ರಿಯವರು ಹೊರಡಿಸ್ತಾರೆ. ರಾಜ್ಯದ ರಾಜ್ಯಪಾಲರು ಭಾರತದ ರಾಷ್ಟ್ರಪತಿ ಕಾನೂನು ಮಂತ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಾಜ್ಯ ಅಂತ ಕೇಳಿದಕ್ಕಾಗಿ ರಾಜ್ಯದ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ವಿಧಿ 213. ಒಂದು ವೇಳೆ ಏನಾದರೂ ದೇಶದಲ್ಲಿ ಅಂತ ತಂದ ರಾಷ್ಟ್ರದಲ್ಲಿ ಅಂತ ಬಂದಾಗ ರಾಷ್ಟ್ರಪತಿಯವರು 123ನೇ ವಿಧಿಯ ಪ್ರಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಈ ಸುಗ್ರೀವಾಜ್ಞೆಗಳು ಏನಪ್ಪ ಅಂತಂದರೆ ತಾತ್ಕಾಲಿಕ, ಅಂದರೆ ಇವೇನು ತುರ್ತು ಪರಿಸ್ಥಿತಿಯಲ್ಲಿ ಹೊರಡಿಸುವ ತುರ್ತು ಪರಿಸ್ಥಿತಿಯಲ್ಲಿ ಕೆಲವು ಕಾನೂನುಗಳನ್ನು ಜಾರಿಗೆ ತರಲು ಹೊರಡಿಸಲು ಆದೇಶಿಸುವ ಸುಗ್ರೀವಾಜ್ಞೆಗಳಂತ ಕರಿತೀವಿ. ತುರ್ತು ಪರಿಸ್ಥಿತಿಯಲ್ಲಿ ಹೊರಡಿಸುವ ಕಾನೂನುಗಳು ಅಂತಂದು ಕರಿತೀವಿ. ಅಂದರೆ ಸಡನ್ಲಿಗಳ ಏನೋ ಒಂದು ತುರ್ತು ಪರಿಸ್ಥಿತಿ ಬಂದಾಗ ಆ ಟೈಮ್ನಲ್ಲಿ ಯಾವುದೇ ಅಧಿವೇಶನದಲ್ಲಿ ಇರೋದಿಲ್ಲ. ಆ ಟೈಮ್ನಾಗೆ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು ಏನು ಮಾಡ್ತಾರೆ? ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಆ ಕಾನೂನನ್ನು ಜಾರಿ ತರ್ತಾರೆ. ಮತ್ತು ಈ ಸುಗ್ರೀವಾಜ್ಞೆಗಳು ಎಷ್ಟು ಕಾಲದವರೆಗೆ ಜಾರಿಯಲ್ಲಿರ್ತವೆ ಅಂತಂದು ಕೇಳಿದ್ದಾರೆ. ಓಕೆನಾ? ಸುಗ್ರೀವಾಜ್ಞೆಗಳು ಎಷ್ಟು ದಿನದವರೆಗೆ ಅಥವಾ ಎಷ್ಟು ತಿಂಗಳವರೆಗೆ ಜಾರಿಯಲ್ಲಿರ್ತಾವೆ ಅಂತಂದು ಕೇಳಿದರೆ ಏನಪ್ಪ ಅಂದರೆ ಇವು 6 ತಿಂಗಳವರೆಗೆ ಜಾರಿಯಲ್ಲಿ ಇರ್ತವೆ. ಯಾಕಂದರೆ ಒಂದು ಅಧಿವೇಶನ ಸೇರಿ 6 ತಿಂಗಳು ಒಳಗೇ ಮತ್ತೊಂದು ಅಧಿವೇಶನ ಸೇರಬೇಕು. ಆ ಕಾರಣಕ್ಕಾಗಿ ಒಂದು ಸುಗ್ರೀವಾಜ್ಞೆ 6 ತಿಂಗಳವರೆಗೆ ಜಾರಿಯಲ್ಲಿ ಇರುತ್ತೆ. ಒಂದು ವೇಳೆ ಅಧಿವೇಶನ ಸೇರಿದ ಮೇಲೆ ಅಂತಂದು ಕೇಳಿದಪ್ಪ ಅಂತಂದರೆ 6 ವಾರಗಳವರೆಗೆ ಜಾರಿಯಲ್ಲಿರುತ್ತೆ. ಓಕೆನಾ? ಅಧಿವೇಶನ ಸೇರಿದ ಮೇಲೆ ಎಷ್ಟು ದಿನಗಳವರೆಗೆ ಸುಗ್ರೀವಾಜ್ಞೆ ಜಾರಿಯಲ್ಲಿ ಇರುತ್ತೆ ಅಂತ ಕೇಳಿದರೆ 6 ವಾರಗಳವರೆಗೆ. ಸುಗ್ರೀವಾಜ್ಞೆ ಹೊರಡಿಸಿದ ಮೇಲೆ ಎಷ್ಟು ದಿನಗಳವರೆಗೆ ಚಾಲ್ತಿಯಲ್ಲಿರುತ್ತೆ ಅಂತ ಕೇಳಿದರೆ 6 ತಿಂಗಳವರೆಗೆ. ಟೋಟಲ್ 6 ತಿಂಗಳು 6 ವಾರ ಅಂದರೆ 7.5 ತಿಂಗಳು ಅಂತಂದು ಇಟ್ಕೊಂಬಿಡಿ. 7.5 ತಿಂಗಳವರೆಗೆ ಇದು ಜಾರಿಯಲ್ಲಿ ಇರುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಕೆಳಗಿನ ಯಾವ ಪುಸ್ತಕವನ್ನು A.N. ಮೂರ್ತಿರಾವ್ ಅವರು ಬರೆದಿದ್ದಾರೆ ಅಂತಂದು ಕೇಳಿದರೆ, ಸೊ ಇದನ್ನು ಯಾರು ಬರೆದಾರಪ್ಪ ಅಂತಂದರೆ ದೇವರು ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? A.N. ಮೂರ್ತಿಯವರು ಬರೆದಿದ್ದಾರೆ. ತುಘಲಕ್ ಎಂಬ ಒಂದು ನಾಟಕವನ್ನು ಯಾರು ಬರೆದಿದ್ದಾರೆ? ಗಿರೀಶ್ ಕಾರ್ನಾಡ್ ಅವರು ತುಘಲಕ್ ಎಂಬ ನಾಟಕವನ್ನು ಬರೆದಿದ್ದಾರೆ. ಮಂದರ ಪುಸ್ತಕವನ್ನು ಯಾರು ಬರೆದಿದ್ದಾರೆ? S.L. ಭೈರಪ್ಪ ಅವರು. ಮರಳಿ ಮಣ್ಣಿಗೆ ಯಾರು ಬರೆದಿದ್ದಾರಪ್ಪ ಅಂತಂದರೆ ಶಿವರಾಮ್ ಕಾರಂತ್ ಅವರು. ಇದನ್ನು ನೆನಪಿಟ್ಕೊಳ್ಳಿ. ಒಬ್ಬ ಪೊಲೀಸ್ ಅಧಿಕಾರಿಯು ಅವನ ಅಥವಾ ಅವಳ ಭುಜದ ಪಟ್ಟಿಯ ಮೇಲೆ ಒಂದು ನಕ್ಷತ್ರ ಹೊಂದಿದ್ದರೆ ಆ ಅಧಿಕಾರಿಯು ಅಂತಂದು ಕೇಳಿದರೆ ಸಹಾಯಕ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಪೊಲೀಸ್ ವರಿಷ್ಠಾಧಿಕಾರಿ, ಅಥವಾ ಇಂಗ್ಲೀಷ್ನಲ್ಲಿ ನೋಡಿದರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಂದು ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಯಾವುದಪ್ಪ ಅಂತಂದರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತಂದು ಕರಿತೀವಿ. ಹೇಗಪ್ಪ ಅಂತಂದರೆ 1 ಸ್ಟಾರ್ ಏನಾದರೂ ಹೊಂದಿತ್ತಪ್ಪ ಅಂದರೆ ಅದು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. PSI ಅಥವಾ RSI ಅಂತಂದು ಕರಿತೀವಲ್ಲ, ಇವರು 2 ಸ್ಟಾರ್ಗಳನ್ನು ಹೊಂದಿರ್ತಾರೆ. ಓಕೆನಾ? ಇನ್ಸ್ಪೆಕ್ಟರ್ ಇವರು 3 ಸ್ಟಾರ್ಗಳನ್ನು ಹೊಂದಿರ್ತಾರೆ. ಓಕೆನಾ? ಮತ್ತು DYSP ಅಂತಂದು ಕರಿತೀವಿ. ಓಕೆನಾ? DSP ಇವರು ಕೂಡ 3 ಸ್ಟಾರ್ಗಳನ್ನು ಹೊಂದಿರ್ತಾರೆ. ಆದರೆ ಇವರಿಗೆ ಲೆಫ್ಟಲ್ಲಿ ಬ್ಲೂ ಏನು ಬಂದಿರುತ್ತೆ?
ಬ್ಲೂ ವಿಸಿಲ್ ಗಾರ್ಡ್ ಅಂತಂದು ಕರಿತೀವಿ. ಓಕೆನಾ, ಬ್ಲೂ ವಿಸಿಲ್ ಗಾರ್ಡ್ ಬಂದಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಪಟ್ಟಿ ಬಂದಿರುತ್ತಲ್ಲ, ಇಲ್ಲಿ ಸ್ಟಾರ್ಗಳಿರ್ತಾವೆ ನೋಡಿ, ಅದರ ಕೊನೆಯಲ್ಲಿ ಒಂದು 2 ಪಟ್ಟಿ ಬರ್ತವೆ, ಕೆಂಪು ಪಟ್ಟಿಯು. ಅವು ಯಾರಿಗೆ DYSP ಅವರಿಗೆ ಇರೋದಿಲ್ಲ. ಬಟ್ RPI 3 ಸ್ಟಾರ್ ಇರುವ RPI ಅಥವಾ PI ಇವರಿಗೆ ಏನಿರುತ್ತೆ, ಇನ್ಸ್ಪೆಕ್ಟರ್ ಅಂದರೆ PI ಅಂತ, ಅದೇ PI ಅಂತಂದರೆ ಇನ್ಸ್ಪೆಕ್ಟರ್, ಇವರಿಗೆ ಪಟ್ಟಿ ಇರ್ತವೆ. ಅವರಿಗೆ 3 ಸ್ಟಾರ್ ಮತ್ತು ಪಟ್ಟಿ ಇರುತ್ತೆ. DYSP ಅವರಿಗೆ ಪಟ್ಟಿ ಇರೋದಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇನ್ನೊಂದು ಯಾವುದಪ್ಪ ಅಂತಂದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಇವರಿಗೆ ಏನಿರುತ್ತೆ ಅಂತಂದರೆ ಒಂದು ಎಂಬ್ಲಮ್ ಇರುತ್ತೆ, ನಮ್ಮ ಎಂಬ್ಲಮ್ ಮತ್ತು ಅದ್ರ ಜೊತೆಗೆ ಒಂದು ಸ್ಟಾರ್, ಎಂಬ್ಲಮ್ ಮತ್ತು ಸ್ಟಾರ್ ಇದು ಇರುತ್ತೆ. ಇದರಲ್ಲಿ ಮಟ್ಟಕ್ಕೆ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇವಾಗ ಪೊಲೀಸ್ ಇಲಾಖೆ ಆಯ್ಕೆ ಆಗ್ತಿದೆ ಅಂತಂದ್ರೆ ಇವೆಲ್ಲ ನೆನಪಿರ್ಬೇಕು. ಮತ್ತು ಕರ್ನಾಟಕ ಪೊಲೀಸ್ನಲ್ಲಿ CAR ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಇದೆಲ್ಲ ನಿಮಗೆ ಗೊತ್ತಿರಬೇಕು. ಸೆಂಟ್ರಲ್ ಆರ್ಮಡ್ ಪೊಲೀಸ್, ಸೆಂಟ್ರಲ್ ಆರ್ಮಡ್ ರ್ಯಾಂಕ್ಸ್, ಸಿಟಿ ಆರ್ಮಡ್ ರಿಸರ್ವ್, ಕಮಿಷನರ್ ಅಸಲ್ಟ್ ರ್ಯಾಂಕ್ಸ್, ಕ್ಯಾನೈನ್ ಅಸಲ್ಟ್ ರಿಸರ್ವ್ ಅಂತಂದು ಕೊಟ್ಟಿದ್ದಾರೆ. ಸೊ ಸಿಟಿ ಆರ್ಮಡ್ ರಿಸರ್ವ್ ಅಂತಂದು ಕರಿತೀವಿ. ಅಂದರೆ CAR ಅಂದರೆ ಸಿಟಿ ಆರ್ಮಡ್ ರಿಸರ್ವ್, DR ಅಂತಂದರೆ ಡಿಸ್ಟಿಕ್ ಆರ್ಮಡ್ ರಿಸರ್ವ್. ಇದು ಗೊತ್ತಿರಲಿ. ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್, ಶೀಘ್ರ ಕಾರ್ಯಾಚರಣೆ ಸೇನಾಪಡೆ ಅಥವಾ ಸಂಘಟನೆ ಅಂತ ಕರಿತೀವಿ. ಇದು ಡ್ಯಾಶ್ಗಾಗಿ ಸ್ಥಾಪಿಸಿದ ವಿಶೇಷ ಭಾಗವಾಗಿದೆ ಅಂತ ಕೇಳಿದರೆ ಇದು ದಂಗೆ ಮತ್ತು ಗಲಭೆಗಳನ್ನು ನಿಗ್ರಹಿಸಲು, ಓಕೆನಾ, ನಿಭಾಯಿಸಲು ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಓಕೆನಾ, 1992ರಲ್ಲಿ, ಮೇ ಬಿ 1992ರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಓಕೆನಾ, ಇದು CRPFನ ಒಂದು ಭಾಗ ನೋಡಿ. ಯಾವುದು, ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಏನಿದೆ ನೋಡಿ, RAF CRPFನ ಒಂದು ಭಾಗ. 1992ರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ, ವಿಶೇಷ ಕಾರ್ಯಪಡೆ ಅಂತಂದು ಕರಿತೀವಿ. ಶಾಸನಾಂಗ ಸಂಸ್ಥೆಯಲ್ಲಿ ಪರಿಗಣನೆಗೆ ಒಳಗಾಗುವ ಪ್ರಸ್ತಾವಿತ ಕಾನೂನನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಸರಿಯಾಗಿ ಓದಬೇಕು. ಶಾಸನಾಂಗ ಸಂಸ್ಥೆಗಳಲ್ಲಿ ಪರಿಗಣನೆಗೆ ಒಳಗಾಗುವ ಪ್ರಸ್ತಾವಿತ ಕಾನೂನನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ ಬಿಲ್ ಅಥವಾ ಕರಡು ಮಸೂದೆ, ಕಾಯಿದೆ, ಸುಗ್ರೀವಾಜ್ಞೆ, ಸೂಚನೆ ಅಂತಂದು ಕೊಟ್ಟಿದ್ದಾರೆ. ಸೊ ಇದು ಬಿಲ್ ಅಥವಾ ಕರಡು ಮಸೂದೆ, ಬಿಲ್ ಅಂತಂದು ಕರಿತೀವಿ. ಈಗ ಬಿಲ್ ಅಂತ ಏನಪ್ಪ, ಕರಡು ಮಸೂದೆ ಅಂತಂದು ಏನಪ್ಪ ಅಂತಂದರೆ ಈಗ ಒಂದು ಮಸೂದೆಯನ್ನು ಮಂಡಿಸಲಿಕ್ಕೆ ಮೊದಲು ಒಂದು ಬಿಲ್ನ ರೆಡಿ ಮಾಡ್ತಾರೆ. ಯಾವುದೋ ಒಂದು ಮಸೂದೆ, ಎಕ್ಸಾಂಪಲ್ ಮೊನ್ನೆ ಒಂದು ಯಾವುದು ನಾರಿ ಶಕ್ತಿ ಒಂದರ ಮಸೂದೆಯನ್ನು ಮಂಡಿಸಿದರು. ಅದು ಒಂದು ಕರಡು ಮಸೂದೆ. ಯಾಕೆ ಅದು ಮಸೂದೆಯಾಗಿ ಏನು ಹೊಂದಿಲ್ಲ. ಓಕೆನಾ, ಅದನ್ನು ಎಲ್ಲಿ ಸಂಸತ್ತಿನಲ್ಲಿ ಮಂಡಿಸ್ತಾರೆ. ಅದು ಇನ್ನು ಬಿಲ್ ಅಂತ ಕರಡು ಮಸೂದೆ ಅಂತ ಕರಿತೀವಿ. ಅದು ಏನಾದರೂ ಪಾಸಾಗಿ ಮುಂದೆ ಸೈನ್ ಆಯಿತಪ್ಪ ಅಂತಂದರೆ, ರಾಷ್ಟ್ರಪತಿ ಸೈನ್ ಆದರೆ ಅದು ಕಾಯ್ದೆ ಆಗುತ್ತೆ. ಓಕೆನಾ, ಸುಗ್ರೀವಾಜ್ಞೆ ಅಂದರೆ ಆಗಲೇ ಹೇಳಿದ್ದೀನಿ, ತುರ್ತು ಪರಿಸ್ಥಿತಿಯಲ್ಲಿ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿ ಹೊರಡಿಸುವ ತುರ್ತು ಪರಿಸ್ಥಿತಿಯ ಕಾನೂನುಗಳು ಅಂತಂದು ಕರಿತೀವಿ. ನೆಕ್ಸ್ಟ್ ಸೂಚನೆ ಅಂತಂದರೆ ಎಕ್ಸಾಂಪಲ್ ನಿಮಗೆ ಗೊತ್ತಿರುತ್ತೆ. ಸೂಚನೆ ಅಂತಂದ್ರೆ ಏನಾದರೂ ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದಲ್ಲಿ ಯಾವುದಾದ್ರ ಬಗ್ಗೆ ಒಂದು ಸೂಚನೆ ನೀಡುವುದು ಅಷ್ಟೇ, ಮತ್ತೇನಿಲ್ಲ. ಮನ್ನಿ ಅಥವಾ ಕರಾವಳಿ ಜನಪ್ರಿಯ ತಿಂಡಿ, ಇದು ಅವಾಗಿನ ಕರೆಂಟ್ ಅಫೇರ್ಸ್. ಮೇ ಬಿ ಇದು ಸಿಹಿ ತಿಂಡಿ ಆಗಿರ್ಬೇಕು. ಇದು ಕರೆಂಟ್ ಅಫೇರ್ಸ್ ಬಿಟ್ಟುಬಿಡಿ. ಇಬ್ಬರು ಸಹೋದರರು ಮತ್ತು ಇಂಟರ್ನೆಟ್ ಬ್ರೌಸರ್, ಕೆಳಗಿನವುಗಳಲ್ಲಿ ಯಾವುದು ಇಂಟರ್ನೆಟ್ ಬ್ರೌಸರ್ ಅಲ್ಲ ಅಂತಂದು ಕೇಳಿದ್ದಾರೆ. ಮೊಜಿಲ್ಲಾ ಫೈರ್ಫಾಕ್ಸ್, ಮೈಕ್ರೋಸಾಫ್ಟ್ ಎಡ್ಜ್, ಕ್ರೋಮ್, ಗೂಗಲ್ ಅಂತಂದು ಕೇಳಿದ್ದಾರೆ. ಇಂಟರ್ನೆಟ್ ಬ್ರೌಸರ್ ಅಲ್ಲ ಅಂತಂದು ಕೇಳಿದರೆ ಗೂಗಲ್ ಒಂದೇನು ಸರ್ಚ್ ಇಂಜಿನ್ ಇದೆ. ಇದೊಂದು ಸರ್ಚ್ ಇಂಜಿನ್. ಓಕೆನಾ, ಗೂಗಲ್ ಸರ್ಚ್ ಇಂಜಿನ್ಗಳು ಯಾವಪ್ಪ ಅಂತಂದರೆ ಬೀದೋ ಮತ್ತು ಬಿಂಗೋ ಮತ್ತು ಯಾವುದಪ್ಪ ಡಕ್ ಏನಪ್ಪ ಯಾಹೂ ಬೀದೋ ಡಕ್ ಗೋ ಅಂತಂದು ಕರಿತೀವಿ. ಡಕ್ ಗೋ. ಓಕೆನಾ, ಇದು ಮತ್ತು ಯಾಹೂ, ಬೀದೋ, ಬಿಂಗ್ ಇವೆಲ್ಲ ಏನು ಸರ್ಚ್ ಇಂಜಿನ್ಗಳು. ಮೊಜಿಲ್ಲಾ ಫೈರ್ಫಾಕ್ಸು, ಮೈಕ್ರೋಸಾಫ್ಟ್ ಎಡ್ಜ್, ಕ್ರೋಮ್ ಇವೆಲ್ಲ ಬ್ರೌಸರ್ಗಳು ಗೊತ್ತಿರಲಿ. ಒಬ್ಬ ಸಹೋದ್ಯೋಗಿ, ಇವೆಲ್ಲ ಏನು ಈ ಕ್ವಶನ್ ಇದು ಥಿಂಕ್ ಮಾಡಿ ಆಗಬೇಕು. ಒಬ್ಬ ಸಹೋದ್ಯೋಗಿ ಅವನ ಅಥವಾ ಅವಳ ಕೆಲಸದ ಕಾರ್ಯಕ್ಷಮತೆ ಮೇಲೆ ಪರಿಣಾಮ ಬೀರುವ ವೈಯಕ್ತಿಕ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಅತ್ಯಂತ ನೈತಿಕ ಮಾರ್ಗ ಯಾವುದು ಅಂತಂದು ಕೇಳಿದ್ದಾರೆ. ಓಕೆನಾ, ಸಹೋದ್ಯೋಗಿಯನ್ನು ಮೀರಿಸಲು ಈ ಪರಿಸ್ಥಿತಿಯನ್ನು ನಿಮ್ಮ ಅನುಕೂಲಕ್ಕೆ ಬಳಸ್ಕೊಳ್ತಾರೆ ಯಾರಾದರೂ? ತಪ್ಪು. ನೀವು ಬಳಸ್ಕೊಳ್ತಿರ್ಬೋದು, ಬಟ್ ಇಲ್ಲಿ ಆನ್ಸರ್ ಯಾವುದಿದೆ ಅದನ್ನು ಹಾಕಿ ಮತ್ತೆ ನಾವಿಲ್ಲ ಬಳಸ್ಕೊತೀವಿ ಅಂತಂದು ಇದನ್ನ ಹಾಕ್ಸಿದ್ರೆ ಆನ್ಸರ್ ತಪ್ಪಾಗುತ್ತೆ. ಇದು ಅಂದರೆ ಸತ್ಯ ಯಾವುದು ಅದ್ರ ಕಡೆ ಹಾಕ್ಬೇಕು ಆನ್ಸರ್. ನೀವು ಪ್ರೆಸೆಂಟ್ ರಿಯಾಲಿಟಿ ಹಾಕೋದು ಬದಲು ಇಲ್ಲಿ ಏನಿರುತ್ತೆ ಆನ್ಸರ್ ಹಾಕಿ. ಮತ್ತು ಬೆಂಬಲವನ್ನು ನೀಡಿ ಮತ್ತು
ವೃತ್ತಿಪರ ಸಹಾಯವನ್ನು ಪಡೆಯಲು ಸಹೋದ್ಯೋಗಿಯನ್ನು ಪ್ರೋತ್ಸಾಹಿಸುವುದು. ಓಕೆನಾ, ಬೆಂಬಲವನ್ನು ನೀಡಿ ವೃತ್ತಿಪರ ಸಹಾಯವನ್ನು ಪಡೆಯಲು ಸಹೋದ್ಯೋಗಿಯನ್ನು ಪ್ರೋತ್ಸಾಹಿಸುವುದು. ಸಮಸ್ಯೆಯನ್ನು ನಿರ್ಲಕ್ಷಿಸಿ ಮತ್ತು ಸಹೋದ್ಯೋಗಿ ತನ್ನ ಸ್ವಂತವಾಗಿ ವ್ಯವಹರಿಸಲು ಅವಕಾಶ ಮಾಡಿಕೊಡುವುದು. ಓಕೆನಾ, ನಾವು ಸಮಸ್ಯೆಯನ್ನು ನಿರ್ಲಕ್ಷಿಸಿ ಒಂದು ಸೆಕೆಂಡ್ ಅವಕಾಶ ಕೊಡುವುದು. ನೆಕ್ಸ್ಟ್, ಇತರ ಸಹೋದ್ಯೋಗಿಗಳೊಂದಿಗೆ ಸಹೋದ್ಯೋಗಿಯ ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ ಹರಟೆ ಹೊಡೆಯುವುದು. ಇದು ತಪ್ಪು. ಸಮಸ್ಯೆಯನ್ನು ನಿರ್ಲಕ್ಷಿಸಿ ಅನ್ನೋದಕ್ಕಿಂತ ಬೆಂಬಲವನ್ನು ನೀಡಿ ಅವರಿಗೆ ಏನಪ್ಪ ಅಂತಂದ್ರೆ ನಿಮ್ಮ ಬೆಂಬಲವನ್ನು ನೀಡಿ ವೃತ್ತಿಪರ ಸಹಾಯವನ್ನು ಪಡೆಯಲು ಸಹೋದ್ಯೋಗಿಯನ್ನು ಪ್ರೋತ್ಸಾಹಿಸುವುದು. ಓಕೆನಾ, ಇದು ಆನ್ಸರ್. ನೆಕ್ಸ್ಟ್, ಒಬ್ಬ ಸಹೋದ್ಯೋಗಿಯು ಸಂಸ್ಥೆಗೆ ಹಾನಿಯುಂಟು ಮಾಡುವ ಅನೈತಿಕ ನಡವಳಿಕೆ ತೊಡಗಿರುವುದನ್ನು ನೀವು ಕಂಡುಕೊಳ್ತಾರೆ. ನೀವು ಏನು ಮಾಡಬೇಕು? ಸಹೋದ್ಯೋಗಿಯೊಂದಿಗೆ ಮಾತನಾಡುವುದನ್ನು ತಪ್ಪಿಸಿ ಮತ್ತು ಅವನ ವ್ಯವಹಾರದಿಂದ ದೂರವಿರುವುದು. ಒಬ್ಬನು ಏನೋ ಮಾಡಕೊಂತಾರೆ ಅಂತಂದ್ರೆ ಅನೈತಿಕ, ಅದನ್ನು ನೋಡಿಕೊಂಡು ನಮ್ಮ ಪಡೆ ನಾವು ಇದ್ದು ಬಿಡೋದು. ಓಕೆನಾ, ಮಾತನಾಡುವುದನ್ನು ತಪ್ಪಿಸಿ ಅವನ ವ್ಯವಹಾರದಿಂದ ದೂರವಿರುವುದು. ಕೆಲಸದ ಸ್ಥಳದಲ್ಲಿ ಉದ್ವಿಗ್ನತೆ ಉಂಟು ಮಾಡುವುದನ್ನು ತಪ್ಪಿಸಲು ಮೌನವಾಗಿರುವುದು. ಅವನು ಏನಾರು ಮಾಡ್ಕೊಂಡು ಹೋಗ್ಲಪ್ಪ, ಮತ್ತು ನಾ ಏನಾರು ಮಾತಾಡ್ತೇವೆ ಅಂತಂದ್ರೆ ಮತ್ತು ಜಗಳ ಅಂತಂದು ಅಲ್ಲಿಗೆ ಬಿಟ್ಟು ನಿನ್ನ ನೀಡೋದು. ಸಂಸ್ಥೆಯೊಳಗಿನ ಉನ್ನತ ಅಧಿಕಾರಕ್ಕೆ ವರ್ತನೆಯನ್ನು ವರದಿ ಮಾಡುವುದು. ಮತ್ತು ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಅನೈತಿಕ ನಡವಳಿಕೆಯೊಂದಿಗೆ ಸಹೋದ್ಯೋಗಿಗೆ ಸೇರಿಕೊಳ್ಳುವುದು. ಇದು ತಪ್ಪು. ಓಕೆನಾ, ಇದು ಆನ್ಸರ್. ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಚಿನ್ನದ ಪದಕ ಇದಾವೆ ನೀರಜ್ ಚೋಪ್ರಾ. ಓಕೆನಾ, ಅಥ್ಲೆಟಿಕ್ಸ್ನಲ್ಲಿ ಫಸ್ಟ್ ಚಿನ್ನದ ಪದಕ ಇದ್ದವರು ನೀರಜ್ ಚೋಪ್ರಾ. ನೆಕ್ಸ್ಟ್, 2023 ಭಾರತವು ಕೆಳಗಿನ ಯಾವುದರ ಅಧ್ಯಕ್ಷಸ್ಥಾನವನ್ನು ಅದು ಕೂಡ ಕರೆಂಟ್ ಅಫೇರ್ಸ್ ಬಿಟ್ಬಿಡಿ. ನೆಕ್ಸ್ಟ್, ಡ್ಯಾಶ್ ಒಳಗೊಂಡಿರುವ ಚುನಾವಣಾ ಸಂಬಂಧದ ಸಭೆಯಿಂದ ಕಾಲೇಜಿನಿಂದ ಭಾರತ ರಾಷ್ಟ್ರಪತಿ ಆಯ್ಕೆ ಮಾಡ್ತಾರೆ. ಅಂದರೆ ರಾಷ್ಟ್ರಪತಿ ಆಯ್ಕೆ. ಓಕೆನಾ, ರಾಷ್ಟ್ರಪತಿ ಆಯ್ಕೆ ಹೇಗೆ ಮಾಡ್ತಾರೆ ಅಂತ ಕೇಳಿದರೆ ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯದ ರಾಜ್ಯಪಾಲರು ಅಂತ ಕೇಳಿದರೆ ರಾಜ್ಯಸಭೆಯ ಮತ್ತು ರಾಜ್ಯ ಶಾಸಕಾಂಗದ ಸಭೆ ಚುನಾಯಿತ ಸದಸ್ಯರು ಅಂತ ಕೇಳಿದರೆ, ಮತ್ತು ಲೋಕಸಭೆಯ, ರಾಜ್ಯಸಭೆಯ ಮತ್ತು ರಾಜ್ಯ ಶಾಸಕಾಂಗ ಸಭೆಯ ಚುನಾಯಿತ ಸದಸ್ಯರು. ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಅಂತ ಕೇಳಿದರೆ ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯ ಶಾಸನಾಂಗ ಸಭೆಯ ಚುನಾಯಿತ ಸದಸ್ಯರು. ಅಂದರೆ ಸಂಸತ್ತು, ಲೋಕಸಭೆ, ರಾಜ್ಯಸಭೆ ಚುನಾಯಿತ ಸದಸ್ಯರು ಮತ್ತು ವಿಧಾನಸಭೆ. ಓಕೆನಾ, ವಿಧಾನಸಭೆಯ ಚುನಾಯಿತ ಸದಸ್ಯರು. ಇದರಲ್ಲಿ ವಿಧಾನ ಪರಿಷತ್ ಬರೋದಿಲ್ಲ. ಓಕೆನಾ, ವಿಧಾನ ಪರಿಷತ್ ಬರೋದಿಲ್ಲ. ಓಕೆನಾ, ವಿಧಾನಸಭೆ, ರಾಜ್ಯಸಭೆ ಮತ್ತು ಲೋಕಸಭೆ ಚುನಾಯಿತ ಸದಸ್ಯರು ಬರ್ತಾರೆ ಮತ್ತು ನಾಮನಿರ್ದೇಶಿತ ಸದಸ್ಯರು ಇದರಲ್ಲಿ ವೋಟ್ ಹಾಕೋದಿಲ್ಲ. ಇದನ್ನು ನೆನಪಿಟ್ಟುಕೊಳ್ಳಿ. ಮತ್ತು ಮಹಾಭಿಯೋಗ ಪ್ರಕ್ರಿಯೆ ಅಂದರೆ ರಾಷ್ಟ್ರಪತಿಯನ್ನು ತೆಗೆದುಹಾಕಲು ಮಹಾಭಿಯೋಗ ಪ್ರಕ್ರಿಯೆಯನ್ನು ನಡೆಸ್ತಾರೆ 61ನೇ ವಿಧಿಯ ಪ್ರಕಾರ. ಇದರಲ್ಲಿ ಯಾರು ಭಾಗವಹಿಸ್ತಾರೆ? ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲ ಸದಸ್ಯರು ಭಾಗವಹಿಸ್ತಾರೆ ಇದರಲ್ಲಿ. ಓಕೆನಾ, ಎಲ್ಲ ಸದಸ್ಯರು. ಓಕೆನಾ, ಇದು ನೆನಪಿರಲಿ. ಇದಕ್ಕೆ 14 ದಿನಗಳ ಮುಂಚೆ ಯಾರು ರಾಷ್ಟ್ರಪತಿಗೆ ನೋಟಿಸ್ನ ಕೊಟ್ಟಿರ್ಬೇಕು, ಮಹಾಭಿಯೋಗ ಪ್ರಕ್ರಿಯೆ ಮಾಡೋಕ್ಕಿಂತ ಮುಂಚೆ. ನೆಕ್ಸ್ಟ್, ಡ್ಯಾಶ್ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡಬಹುದು. ಉದ್ಯೋಗ ಸೃಷ್ಟಿ, ಕೌಶಲ್ಯ ಅಭಿವೃದ್ಧಿ, ಉತ್ತಮ ಶಿಕ್ಷಣ. ಇದರಲ್ಲಿ ಎಲ್ಲವೂ ಇದೆ ಆನ್ಸರ್. ತಣ್ಣನೆಯ ರಾತ್ರಿಯಲ್ಲಿ ಹೊರಗೆ ಉಳಿದಿರುವ ಲೋಹದ ವಸ್ತುವು ಅದೇ ಪರಿಸ್ಥಿತಿಗಳಲ್ಲಿ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರುತ್ತದೆ ಎಂದು ನೀವು ಗಮನಿಸುತ್ತೀರಿ. ಈ ವಿದ್ಯಮಾನವನ್ನು ಯಾವ ವೈಜ್ಞಾನಿಕ ಪರಿಕಲ್ಪನೆ ವಿವರಿಸುತ್ತದೆ ಅಂತ ಕೇಳಿದರೆ ನಿರೋಧನ, ವಿಸ್ತರಣೆ, ವಿಕಿರಣ, ಸಂವಹನ. ಸಂವಹನ ಅಂತಂದರೆ ಏನು? ಕಂಡಕ್ಷನ್. ಇದು ಚಲಿಸುವುದು. ಕಂಡಕ್ಷನ್ ಅಂದರೆ ಮಾತಾಡುವುದು. ಸಂವಹನ ಅಂತಂದು ಕೇಳ್ತೀವಲ್ಲ ಆ ರೀತಿ. ರೇಡಿಯೇಷನ್, ವಿಕಿರಣ ಅಂದರೆ ಇಲ್ಲಿಂದ ಇಲ್ಲಿ ಬೀಳೋದು. ಅಂದರೆ ಒಂದು ಕಡೆಯಿಂದ ಮತ್ತೊಂದಕ್ಕೆ ಏನು ಸೂರ್ಯನ ಬೆಳಕು ಬೀಳ್ತದಲ್ಲ, ಅದೇ ಮಾಧ್ಯಮ ಇಲ್ಲದೆ ಸೂರ್ಯನ ಬೆಳಕು ಏನು ಬೀಳುತ್ತೆ ಅದನ್ನು ವಿಕಿರಣ ಅಂತಂದು ಕರಿತೀವಿ. ನೆಕ್ಸ್ಟ್, ವಿಸ್ತರಣೆ, ಎಕ್ಸ್ಪೆನ್ಷನ್ ಆಗೋದು. ಏನೋ ಅದನ್ನು ಅಲ್ಲ. ನಿರೋಧನ ಅಂತ ಕರಿತೀವಲ್ಲ, ಇನ್ಸುಲೇಷನ್. ಇದೇನಪ್ಪ ಅಂತಂದರೆ ತಣ್ಣನೆ ಅನುಭವ ನೀಡುತ್ತೆ. ಅಂದ್ರೆ ಈಗ ಲೋಹದ ವಸ್ತು ಅದೇ ಪರಿಸ್ಥಿತಿಗಳಲ್ಲಿ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರ್ತದೆ ಅಂತಂದು ಕೇಳಿದ್ದಾರೆ. ಸೊ ಇದರ ಬಗ್ಗೆ ನಿಮಗೆ ಗೊತ್ತಿರ್ಬೇಕು. ಈಗ ಇದು ಯಾವುದಪ್ಪ ಅಂತಂದರೆ ಕಬ್ಬಿಣ ಏನಿದೆ ನೋಡಿದ್ದು, ಕಬ್ಬಿಣ ಬೇಗ ತಂಪಾಗುತ್ತದೆ. ಓಕೆನಾ, ಬೇಗ ತಂಪಾಗುತ್ತದೆ. ಈಗ ತಂಪಿನಲ್ಲಿ ಅಥವಾ ಬೇಗ ತಂಪಾಗುತ್ತೆ ಮತ್ತು ಬೇಗ ಬಿಸಿ ಆಗುತ್ತೆ. ಅದು ವಾಹಕದ. ಓಕೆನಾ, ಆ ಕಾರಣಕ್ಕಾಗಿ ಇದು ಯಾವುದು ಕಟ್ಟಿಗೆ ಒಂದು ಅರೆವಾಹಕದ. ಆ ಕಡೆ ಅವಾಹಕನಲ್ಲ, ಈ ಕಡೆ ವಾಹಕನಲ್ಲ, ಅರೆವಾಹಕದ. ಆದ ಕಾರಣಕ್ಕಾಗಿ ಅದು ಬೇಗ ತಂಪಾಗಲ್ಲ. ಅದು ಅಷ್ಟಕ್ಕಷ್ಟೇ ಇರುತ್ತೆ. ಆ ಕಾರಣಕ್ಕಾಗಿ ನಮಗೆ ತಣ್ಣನೆ ಅನುಭವ ಇದು ಬೇಗ ಗುರುತಿಸುತ್ತದೆ. ಯಾವುದು? ಲೋಹ.
ಇದು ಮರ ಒಂದು ಅಷ್ಟು ಬೇಗ ತಂಪಾಗದೇ ಇರೋ ಕಾರಣ ಅದು ಅಷ್ಟು ಬೇಗ ನಮಗೇನು ಗೊತ್ತಾಗಲ್ಲ. ಇದಕ್ಕೆ ಆನ್ಸರ್ ಯಾವುದು? ನಿರೋಧನ. ಓಕೆನಾ, ಅಂದರೆ ಇನ್ಸುಲೇಷನ್. ದಪ್ಪವಾದ ಮೇಣದ ಲೇಪನದಿಂದ ಎಲೆಗಳನ್ನು ಹೊಂದಿರುವ ಸಸ್ಯವನ್ನು ನೀವು ಗಮನಿಸುತ್ತೀರಿ. ಈ ರೂಪಾಂತರ ಸಂಭವ್ಯ ಕಾರ್ಯವೇನಂತಂದು ಕೇಳಿದ್ದಾರೆ. ಓಕೆನಾ, ಇದು ಏನಪ್ಪ ಅಂತಂದರೆ ಪರಾಗಸ್ಪರ್ಶವನ್ನು ಆಕರ್ಷಿಸಲು ಬಾಷ್ಪ ವಿಸರ್ಜನೆ ಅಂದರೆ ಟ್ರಾನ್ಸ್ಪಿರೇಷನ್ ಮೂಲದ ನೀರಿನ ನಷ್ಟವನ್ನು ತಡೆಗಟ್ಟಲು ಸಸ್ಯಾಹಾರಿಯನ್ನು ತಡೆಯಲು ಹೆಚ್ಚು ಬೆಳಕನ್ನು ಹೀರಿಕೊಳ್ಳಲು. ಈಗ ದಪ್ಪ ಐತಪ್ಪ ಅಂದರೆ ಹೆಚ್ಚು ಬೆಳಕನ್ನು ಹೀರಿಕೊಳ್ಳಲ್ಲ, ಅದೇನಿಲ್ಲ. ನೆಕ್ಸ್ಟ್ ಬಾಷ್ಪ ವಿಸರ್ಜನೆ ಅಂತಂದರೆ ನೀರಿನ ನಷ್ಟ ಅಂದರೆ ನೀರು ಹೊರ ಹೋಗುವಿಕೆಯನ್ನು ತಡೆಯಲು ಇದು ಮುಖ್ಯ ಕಾರಣ ಆಗುತ್ತೆ. ಓಕೆನಾ, ಇದೇ ಆನ್ಸರ್. ನೆಕ್ಸ್ಟ್, ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತದೆ? ಇದು ಗೊತ್ತಿರೋದು, ಮಲ್ಬರಿ ಅಥವಾ ಹಿಪ್ಪು ನೇರಳೆ ಸಸ್ಯ ಅಂತಂದು ಕರಿತೀವಿ. ಅತಿ ಹೆಚ್ಚು ರೇಷ್ಮೆ ಇಲ್ಲಿ ತಯಾರಿಸ್ತಾರೆ ರಾಮನಗರ, ಇದು ನಮಗೆ ಗೊತ್ತಿರಬೇಕು. ರಾಮನಗರ, ಮೈಸೂರು ಇವೆಲ್ಲ ಅತಿ ಹೆಚ್ಚು ರೇಷ್ಮೆ. ನೀವು ರೆಫ್ರಿಜಿರೇಟರ್ ಅಂತ ಅಥವಾ ಶೀತಲ ಯಂತ್ರದ ಪೆಟ್ಟಿಗೆಯಲ್ಲಿರುವ ಹಾಲು ಹುಳಿಯಾಗಿರುವುದನ್ನು ನೀವು ಗಮನಿಸಬಹುದು. ಈ ಬದಲಾವಣೆಗೆ ಹೆಚ್ಚು ಕಾರಣ ಏನಂತಂದು ಕೇಳಿದರೆ ಇದು ಎಲ್ಲರಿಗೂ ಗೊತ್ತಿರೋದು ಬ್ಯಾಕ್ಟೀರಿಯಾದ ಅಣು ಜೀವಿಗಳ ಉಪಸ್ಥಿತಿ. ಯಾವುದು? ಲ್ಯಾಕ್ಟೋಬ್ಯಾಸಿಲಸ್ ಅಂತ ಒಂದು ಬ್ಯಾಕ್ಟೀರಿಯಾ ಬರುತ್ತೆ, ಲ್ಯಾಕ್ಟೋಬ್ಯಾಸಿಲಸ್. ಓಕೆನಾ, ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾದಿಂದ ಯಾವುದು ಹಾಲು ಹುಳಿಯಾಗಲು ಮೊಸರಾಗಲು ಕಾರಣವಾಗಿರೋ ಬ್ಯಾಕ್ಟೀರಿಯಾ ಇದೆ. ಓಕೆನಾ, ಲ್ಯಾಕ್ಟೋಸ್ ಬಗ್ಗೆ ಹೇಳಿದ್ದೀನಿ ಆಗಲ್ರೆಡಿ. ಯಾವುದು? ಗ್ಯಾಲಕ್ಟೋಸ್ ಪ್ಲಸ್ ಗ್ಲೂಕೋಸ್, ಇದು ಲ್ಯಾಕ್ಟೋಸ್ ಆಗುತ್ತೆ. ಲ್ಯಾಕ್ಟಿಕ್ ಆಮ್ಲ ಏನಿರುತ್ತೆ ನೋಡಿ, ಅದು ಹುಳಿ ರುಚಿಯನ್ನು ಅಂದರೆ ಹುಳಿಯಾಗಲು ಕಾರಣ ಎಂದು ಲ್ಯಾಕ್ಟಿಕ್ ಆಮ್ಲ ಅಂದರೆ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ಸಂಚರಣೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವರ್ತನ ಧ್ವನಿ ತರಂಗಗಳನ್ನು ಹೊರಸೂಸುತ್ತದೆ? ಇಂಗ್ಲೀಷ್ನಲ್ಲಿ ನೋಡೋದಾದರೆ ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್. ಅಂದರೆ ನಿಮಗೆ ಗೊತ್ತಿದೆ, ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸನ್ನ ಬಿಡೋದು ಯಾವುದಪ್ಪ? ಅದು ಏನು ಚಲನೆ ಮಾಡಲು ಬಳಸ್ಕೊಳ್ತದೆ. ಯಾವುದು? ಬಾವಲಿಗಳು, ಪ್ಯಾಟ್ ಅಂತಂದು ಕರಿತೀವಿ. ಓಕೆನಾ, ಮತ್ತು ತಿಮಿಂಗಲು ಕೂಡ ಇದನ್ನು ಕೂಡ ಏನು ಬಿಡ್ತದೆ, ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್. ಅವನಿಗೆ ಏನಂತ ಕರಿತೀವಿ? ಅಲ್ಟ್ರಾಸೌಂಡ್ಸ್ ಅಂತ ಕರೆಯಲ್ವಾ? ಅಲ್ಟ್ರಾಸೌಂಡ್ಗಳನ್ನು ಬಿಡುಗಡೆ ಮಾಡಿದೆ ಯಾವುದು? ತಿಮಿಂಗಲು, ಬಾವಲಿಗಳಿವೆಲ್ಲ ಅಲ್ಟ್ರಾಸೌಂಡ್ಗಳನ್ನು ಬಿಡುಗಡೆ ಮಾಡಿನೇ ಹೋಗ್ತವೆ. ತಿಮಿಂಗಲು ಇದನ್ನು ನೋಡಿದಂಗೆ ಆಗಿತ್ತು, ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಾವಲಿ ಮಾತ್ರ ಕಂಪಲ್ಸರಿ, ಮತ್ತು ಯಾವ ಇದು ನೆನಪು ಬರ್ತಾ ಇಲ್ಲ. ಮತ್ತು ನೆಕ್ಸ್ಟ್ ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಯಾವ ವಿಟಮಿನ್ ಉತ್ಪತ್ತಿ ಆಗುತ್ತೆ? ವಿಟಮಿನ್ ಡಿ. ವಿಟಮಿನ್ ಡಿಯಲ್ಲಿ ಯಾವುದು ನಮಗೆ ಉಪಯುಕ್ತಕಾರಿ ಅಂತಂದರೆ ವಿಟಮಿನ್ ಡಿ ಎ ಅಂತ ಬರುತ್ತೆ ನೋಡಿ, ಅದು ನಮಗೆ ಒಳ್ಳೆಯದು. ಓಕೆನಾ, ಮತ್ತು ಬಿ ಅಂತ ಇರುತ್ತೆ ನೋಡಿ, ಅದು ಸ್ವಲ್ಪ ಚರ್ಮ ರೋಗ ಬರಲು ಕಾರಣ ಆಗುತ್ತದೆ. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ವಿಟಮಿನ್ ಸಿ ಇದೆ ನೋಡಿ, ಇದು ತುಂಬ ಅಂದರೆ ತುಂಬ ಅಪಾಯಕಾರಿ ಇದೆ. ಇದೇನು ಬರೋದಿಲ್ಲ, ಓಜೋನ್ ಪದರದಲ್ಲಿ ಅಲ್ಲಿಗೆ ಲಾಸ್ಟ್ ಆಗುತ್ತೆ. ಅಂದರೆ ಅತಿ ಉದ್ದವಾದ ವಿಕಿರಣ ಹೊಂದಿಲ್ಲ ಅದು. ಓಕೆನಾ, ಕಡಿಮೆ ದೂರವನ್ನು ಹೊಂದಿದೆ. ಇದು ಹೆಚ್ಚು ದೂರವನ್ನು ಹೊಂದಿದೆ, ಇದು ಮಿಡಲ್ ಅಷ್ಟೇನಿಲ್ಲ. ಬಟ್ ಇದು ಕೂಡ ಅಷ್ಟೊಂದು ಬರೋಲ್ಲ, ಕಡಿಮೆ. ಬಟ್ ಇದು ಹೆಚ್ಚು ಬರುತ್ತೆ, ಇದು ಬರೋದಿಲ್ಲ, ನೆನಪಿರಲಿ. ಮಾನವ ದೇಹದ ಮೂಗಿನ ಕೂದಲಿನ ಕಾರ್ಯ ಅಂತಂದು ಕೇಳಿದರೆ ಉಸಿರಾಟದ ವೇಗವನ್ನು ನಿಯಂತ್ರಿಸುತ್ತದೆ. ಅಂದರೆ ಕೂದಲೇನಾದರೂ ಉಸಿರಾಟದ ವೇಗವನ್ನು ನಿಯಂತ್ರಿಸುತ್ತಾ? ಇಲ್ಲ. ದೊಡ್ಡ ಕಣಗಳನ್ನು ಶೋಧಿಸುತ್ತೆ, ಇದೇ ಆನ್ಸರ್ ನೋಡಿ. ನೆಕ್ಸ್ಟ್, ಮೂಗಿನ ಕುಳಿಯನ್ನು ಬಾಯಿಯ ಕುಹರದಿಂದ ಪ್ರತ್ಯೇಕಿಸುತ್ತದೆ, ಅದೇನಿಲ್ಲ. ಗಳಲ್ಲಿ ಹಲವು ಅಂತ ಕೇಳಿದರೆ ಇದಲ್ಲ. ದೊಡ್ಡ ಕಣಗಳನ್ನು ನಿಯಂತ್ರಿಸುತ್ತದೆ. ಅಂದರೆ ಎಕ್ಸಾಂಪಲ್, ಧೂಳಿನ ಕಣಗಳು ಏನಿರ್ತವೆ ನಾರ್ಮಲ್ ಸಣ್ಣವಿದ್ದರೆ ಏನೋ ಹೋಗ್ತವೆ, ಅದರಿಂದ ಸೀನ್ ಬರುತ್ತೆ. ಬಟ್ ದೊಡ್ಡ ಕಣಗಳನ್ನು ತಡೆಯೋದು ಯಾವುದು? ಮೂಗಿನಲ್ಲಿರುವ ಕೂದಲುಗಳು. ನೆಕ್ಸ್ಟ್, ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ. ಇಲ್ಲಿಗೆ ತಾಪಮಾನ ಭಾಳ ಸ್ವಲ್ಪ ಲೆಂದಿ ಆಯಿತು. ಓಕೆನಾ, ಯಾವುದು? ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ ಅಂತಂದು ಕೇಳಿದರೆ ಅಲ್ವಾ? ಯಾವುದಪ್ಪ? ಹೆಚ್ಚಿದ ಸೂರ್ಯನ ಬೆಳಕು, ಓಜೋನ್ ಪದರದ ಸಾಮೀಪ್ಯ, ಕಡಿಮೆಯಾದ ತಾಪಮಾನ, ಕಡಿಮೆಯಾದ ವಾತಾವರಣದ ಒತ್ತಡ ಇದೆ. ಮೇಲೆ ಹೋದಂತೆ ಏನಾಗುತ್ತೆ? ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಒತ್ತಡ ಕಡಿಮೆ ಆಗುತ್ತೆ. ಓಕೆನಾ, ಇದೇ ಆನ್ಸರ್. ಇಲ್ಲಿಗೆ ಕ್ಲಾಸ್ನ ಸಾಕು ಮಾಡೋಣ. ನೆಕ್ಸ್ಟ್ ಮತ್ತೇನಾದರೂ ಡೌಟ್ ಇದ್ದರೆ ಹಾಕಿ, ನಾಳೆ ಅಥವಾ ನಾಡಿದ್ದು ಹಾಕ್ತೀನಿ. ಓಕೆನಾ, ಜನವರಿ ತಿಂಗಳ ಫುಲ್ಲು ಕರೆಂಟ್ ಅಫೇರ್ಸ್. ಓಕೆನಾ, ನೋಡಿ, ತುಂಬ ಉಪಯುಕ್ತ ಆಗೇ ಆಗುತ್ತೆ. ಏನಾದರೂ ನೋಡಿದ್ರೆ ಫುಲ್ ವಿಡಿಯೋ ನೋಡಿ, ಅದರಿಂದ ನಿಮಗೆ ಸೋರ್ಸ್ ಮಾತ್ರ 100% ಸಿಗುತ್ತೆ, ಅದೇನು ಡೌಟ್ ಇಲ್ಲ. ಓಕೆ, ಇಲ್ಲಿಗೆ